सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसाहूणं येसो पञ्च नमो यारो सौवप्पवप्पणासनो मङ्गलाणञ्च सौवेसिं पढमं हवै मङ्गलं पढमं हवै मङ्गलम्। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर मुनि महाराज की जय। समस्त आचार्य संघ की जय। परम पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಜೀವದ ಅಸಾಧಾರಣವಾದಂತಹ ಭಾವಗಳನ್ನು ಅಂದ್ರೆ ಒಟ್ಟು 53 ಭಾವಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸಾಮಾನ್ಯ ಅಪೇಕ್ಷೆಯಿಂದಲೂ ಅವುಗಳ ಸ್ವಭಾವ ಹಾಗೂ ಗುಣಸ್ಥಾನ ಸಾಮಾನ್ಯದಿಂದಲೂ ಈಗ ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 53 ಭಾವಗಳು ಹೇಗೆ ಆಗಲು ಸಾಧ್ಯ ಅನ್ನುವಂಥ ವಿಷಯವನ್ನ ಹೇಳ್ತಿದ್ದಾರೆ. ಅಂದ್ರೆ ಗತಿಯಾದಿ ಮಾರ್ಗಣಗಳ ಮೂಲಕವೂ ಮಿಥ್ಯಾತ್ವ ಮೊದಲಾದ ಗುಣಸ್ಥಾನಗಳ ಮೂಲಕವೂ ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ಎರಡೂ ಪ್ರಕಾರದಿಂದಲೂ ತಿಳಿಸಿಕೊಡುವಂತಹ ಪ್ರಯತ್ನ ಈ ಗ್ರಂಥದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಮಾರ್ಗಣದಲ್ಲಿ ಗತಿ ಮಾರ್ಗಣದಲ್ಲಿ ದೇವಗತಿ ಮಾರ್ಗಣವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಶತಾರ ಸಹಸ್ರಾರ ಸ್ವರ್ಗದ ವಿಷಯವನ್ನ ನೋಡ್ತಾ ಇದ್ದೇವೆ. ಅದನ್ನ ಉಳಿದ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಶತಾರ ಸಹಸ್ರಾರ ಸ್ವರ್ಗಗಳಲ್ಲಿ ಪರ್ಯಾಪ್ತಕ ಜೀವಗಳಲ್ಲಿ ಔಪಶಮಿಕ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 12, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 27 ಭಾವಗಳು. ಶತಾರ ಸಹಸ್ರಾರ ಅಂತಂದ್ರೆ 11 ಮತ್ತು 12ನೇ ಸ್ವರ್ಗದ
ವಿಷಯ ಇದೆ. 11 ಮತ್ತು 12ನೇ ಸ್ವರ್ಗದಲ್ಲಿ ಮತ್ತು ಅವಿರತ ಸಮ್ಯಕ್ತ ಗುಣಸ್ಥಾನ ಇರುವಂತಹ ಜೀವರಲ್ಲಿ ಪರ್ಯಾಪ್ತಕರಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತಂದ್ರೆ ಔಪಶಮಿಕದ ಒಂದು ಭಾವ ಆಗಲಿಕ್ಕೆ ಸಾಧ್ಯ. ಅದು ಔಪಶಮಿಕ ಸಮ್ಯಕ್ತ ಭಾವ ಆಗಿರ್ತದೆ ಇದ್ರೆ. ಆಮೇಲೆ ಕ್ಷಾಯಿಕ ಭಾವ ಇರುವುದಾದ್ರೆ ಕ್ಷಾಯಿಕ ಸಮ್ಯಕ್ತ ಭಾವ ಒಂದಿರ್ತದೆ, ಉಳಿದ ಯಾವುದೂ ಇರೋದಿಲ್ಲ ಕ್ಷಾಯಿಕದಲ್ಲಿ. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಸಮ್ಯಕ್ ದೃಷ್ಟಿಗಳಲ್ಲಿ ಜ್ಞಾನ ಸಮ್ಯಕ್ ಜ್ಞಾನ ಇರೋದ್ರಿಂದ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಈ 3 ಜ್ಞಾನಗಳು ಇರ್ತವೆ. ಆಮೇಲೆ ಸಮ್ಯಕ್ ದರ್ಶನ ಇದೆ ಅನ್ನುವ ಕಾರಣದಿಂದ ಮಿಥ್ಯಾ ದರ್ಶನ ಇರುವುದಿಲ್ಲ ಅಂದ್ರೆ ಅಜ್ಞಾನ ಇರುವುದಿಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇಲ್ಲ. ಹಾಗಾಗಿ ಅಜ್ಞಾನ ಒಂದು ಇಲ್ಲ. ಇನ್ ದರ್ಶನಗಳಲ್ಲಿ ಚಕ್ಷು ದರ್ಶನನೂ ಇದೆ, ಅಚಕ್ಷು ದರ್ಶನ ಇದೆ, ಅವಧಿ ದರ್ಶನ 3 ದರ್ಶನಗಳು ಇಲ್ಲಿ ಆಗಲಿಕ್ಕೆ ಆಗ್ತವೆ. ಆಮೇಲೆ ಕ್ಷಾಯೋಪಶಮಿಕ ಲಬ್ಧಿಗಳು, ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರ್ತವೆ. ಅಂದ್ರೆ ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ 5 ಲಬ್ಧಿಗಳು ಇರ್ತವೆ. ಇನ್ನು ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ್ವ ಭಾವನೂ ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ, ಹಾಗಾಗಿ ಅದು ಒಂದು. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಸಂಯಮ ಇರುವುದಿಲ್ಲ ಮತ್ತು ಚಾರಿತ್ರನೂ ಇರುವುದಿಲ್ಲ. ಯಾಕೆಂದ್ರೆ ದೇವತೆಗಳಲ್ಲಿ ಮನೋರಥಗಳೂ ಆಗುವುದಿಲ್ಲ, ಮಹಾವ್ರತಗಳೂ ಆಗುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನಗಳ 3, ದರ್ಶನ 3, 5 ಲಬ್ಧಿ, 1 ಸಮ್ಯಕ್ತ್ವ ಇಷ್ಟು ಇರಲಿಕ್ಕೆ ಸಾಧ್ಯ. ಅಂದ್ರೆ 12 ಭಾವಗಳು ಆಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಔದೈಕ ಭಾವಗಳಲ್ಲಿ ದೇವಗತಿ ಉದಯದಲ್ಲಿದೆ. ಆ ಕಾರಣದಿಂದ ಗತಿ ದೇವಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳಿವೆ. ಆಮೇಲೆ ವೇದಗಳಲ್ಲಿ ಪುರುಷ ವೇದ ಉದಯಕ್ಕಿದೆ. ಜನ್ಮದ ಅಪೇಕ್ಷದಿಂದ ಆ ಸ್ವರ್ಗದಲ್ಲಿಯ ಜನ್ಮ ಪಡೆದಂತಹ ಜೀವಗಳ ಅಪೇಕ್ಷದಿಂದ ಪುರುಷ ವೇದನೆ ಇದೆ. ಆಮೇಲೆ ಮಿಥ್ಯಾ ದರ್ಶನ ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಮಿಥ್ಯಾ ದರ್ಶನ ಇರುವುದಿಲ್ಲ, ಹಾಗಾಗಿ ಮಿಥ್ಯಾ ದರ್ಶನ ಇಲ್ಲ. ಇನ್ನು ಕೇವಲ ಜ್ಞಾನ ಅಪೇಕ್ಷದಿಂದ ಎಲ್ಲರೂ ಅಜ್ಞಾನಿಗಳೇ ಇರ್ತಾರೆ, ಹಾಗಾಗಿ ಅಜ್ಞಾನ ಔದೈಕದಲ್ಲಿನ ಅಜ್ಞಾನ ಭಾವ ಇದೆ. ಅಸಂಯಮಿಗಳಿರ್ತಾರೆ, ಯಾಕೆಂದ್ರೆ ದೇವತೆಗಳಿದ್ದಾರೆ. ಅಸಿದ್ಧತ್ವ ಸಿದ್ಧರಾಗಿಲ್ಲ. ಆಮೇಲೆ ಲೇಷ್ಯದಲ್ಲಿ 2 ಲೇಷ್ಯಗಳು ಇರಲು ಸಾಧ್ಯ ಅಂತ ಹೇಳಿದ್ದಾರೆ. ಪದ್ಮಲೇಷ್ಯ ಇದೆ, ಸ್ವಲ್ಪ ಶುಕ್ಲಲೇಶನೂ ಇದೆ. ಅಂದ್ರೆ ಪದ್ಮಲೇಶ ಉತ್ಕೃಷ್ಟ ರೂಪದಲ್ಲಿದೆ, ಶುಕ್ಲಲೇಶ ಜಗನ್ಯ ರೂಪದಲ್ಲಿದೆ ಅಂತ ತಿಳ್ಕೋಬೇಕು. ಹೀಗೆ ಔದೈಕ ಭಾವಗಳನ್ನ ಹೇಳ್ತಾರೆ. ಏನೇನು ಅಸಿದ್ಧತ್ವ, ಅಸಂಯಮ, ಅಜ್ಞಾನ, ಆಮೇಲೆ 2 ಲೇಷ, 5 ಭಾವ. ಆಮೇಲೆ ವೇದದಲ್ಲಿ 1 ವೇದ, 6 ಕಷಾಯಗಳು, ಗತಿ 1, ಒಟ್ಟು 11 ಭಾವಗಳು ಔದೈಕದಲ್ಲಿ ಆಗ್ತವೆ. ಔದೈಕ ಭಾವಗಳ ಆಗಲು ಸಾಧ್ಯ ಎಲ್ಲಿ? ಶತಾರ ಸಹಸ್ರಾರ 11 ಮತ್ತು 12ನೇ ಸ್ವರ್ಗದಲ್ಲಿ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಒಂದಿದೆ, ಭವ್ಯತ್ವನೂ ಇದೆ. ಅಭವ್ಯತ್ವ ಇರುವುದಿಲ್ಲ. ಯಾವ ಜೀವರಿಗೆ ಸಮ್ಯಕ್ ದರ್ಶನ ಇದೆಯೋ ಅವರ ಅಭವ್ಯರಾಗಿರ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ 4ನೇ ಗುಣಸ್ಥಾನವರ್ತಿಯಾದ ಜೀವಗಳಲ್ಲಿ ಜೀವತ್ವ ಮತ್ತು ಭವ್ಯತ್ವ ಈ 2 ಪಾರಿಣಾಮಿಕ ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿದು ಕಷಾಯ ಅನಂತಾನು ಬಂದಿ ಇರೋದಿಲ್ಲಲ್ರಿ ಭಯ್ಯಾಜಿ? ಕ್ರೋಧ, ಮಾನ, ಮಾಯಾ, ಲೋಭ ಈ 4 ಇರ್ತಾರೆ. ಅಂದ್ರೆ ಮುಂದಿನ ಪ್ರತ್ಯಾಖ್ಯಾನ ವರ್ಣಾದಿ ಇರಲ್ಲ ಇದಪ್ಪ. ಸಮ್ಯಕ್ ದರ್ಶನ ಇದೆ ಅಂದ್ರೆ ಅನಂತಾನುಬಂಧಿ ಇರೋದಿಲ್ಲ. ಇಲ್ಲಿ ಅನಂತಾನುಬಂಧಿ ಪ್ರತ್ಯಾಖ್ಯಾನ ವರ್ಣದ ಆಧಾರದಿಂದ ಕಥನ ಇರೋದಿಲ್ಲ. ಕ್ರೋಧ, ಮಾನ, ಮಾಯಾ, ಲೋಭದ ಆಧಾರದಿಂದ ಇರ್ತದೆ.
ಅಂದ್ರ ಪ್ರತ್ಯೇಕರದು ಒಂದೊಂದ್ ಇರ್ತೈತೇನ ಹಿಂಗ ಪ್ರತ್ಯೇಕ ಅನಾವರಣ ಸಂಜೀವನ ಹಿಂಗಂದ್ರ ನಾಲ್ಕು ಉಭಯಕ್ಕೆ ಹೋದ್ರೆ ಒಂದ್ ಯಾವ್ದ್ರಿ ಅದು? ಇಲ್ಲಿ ಅಲ್ಲಿ 4ನೇ ಸಮ್ಯಕ್ ದೃಷ್ಟಿ ಇದಾರೆ ಅಂದ್ರೆ ಅವರಿಗೆ 4 ಕಷಾಯ ಇರ್ತಾವ್ರಿ. ಉದಯದಾಗ ಇರುವುದಿಲ್ಲ. ಎಲ್ಲಾ ಒಮ್ಮೆ ಇರವೇನ್ರಿ ಹಿಂಗ ಒಂದ ಎರಡ ಹಿಂಗ? ಯಾವುದೇ ಜೀವಕ್ಕಾದ್ರೂ ಒಂದ್ ಸಮಯದೊಳಗೆ ಒಂದೇ ಉದಯಕ್ಕೆ ಇರ್ತದೆ. ಆದ್ರೆ ಟೋಟಲ್ ಅಪೇಕ್ಷಾದಿಂದ ಎಲ್ಲಾನು ಇರ್ತಾವ. ನೋಡಿ, ಒಂದೇ ಉದಯದೊಳಗಿದೆ ಅಂತಂದ್ರೇನು ಹೆಂಗ ಎಲ್ಲಾ ಕೆಲಸ ಮಾಡ್ತಾವು ಅನ್ನೋ ವಿಚಾರ ಮಾಡು. ಕ್ರೋಧ ಬಂದಿದೆ ಅಂತ ಹೇಳ್ಕೊಡಿ. ಕ್ರೋಧ ಯಾಕೆ ಬಂದಿದೆ? ಅದು ಅಹಂಕಾರ ಸಲುವಾಗಿ ಕ್ರೋಧ. ನನಗೇನಾದ್ರೂ ಆದ್ರೆ ಅಹಂಕಾರದಿಂದ ಬಂದಿದೆ. ಯಾಕೆ ಅಂದ್ರೆ ನನ್ನತನ ಇದೆ ನನ್ನಲ್ಲಿ. ನನ್ನತನ ಯಾಕಿದೆ? ನನಗೇನಾದ್ರೂ ಅಂದ್ರೆ ನಾನು ಬಿಡೋದಿಲ್ಲ ಅನ್ನೋ ಕ್ರೋಧ ಯಾಕೆ ಬರ್ತಿದೆ? ಇದು ನಂದು ಅಂದ್ರೆ ನಂದು, ಇದು ನನಗೆ ಬೇಕಾದದ್ದು. ಲೋಭ. ಈ ಲೋಭ ನನ್ನದು ಬೇಕಾದದ್ದು ಅನ್ನೋದು ಲೋಭ ಇರುವಾಗ ಕ್ರೋಧ ಬರ್ತಿದೆ ಅಂದ್ರೆ ಕ್ರೋಧದಿಂದ ಆಗದ ಕೆಲಸವನ್ನ ಇನ್ನೊಂದು ರೀತಿಯಿಂದ ಮಾಡ್ತೇವೆ, ಮಾಯಾಚಾರದಿಂದ. ಲೋಭ ಕಷಾಯ ಎಲ್ಲಿ ತನಕ ಇದೆ ಜೀವದಲ್ಲಿ, ಅಲ್ಲಿ ತನಕ 4 ಇದಾವೆ ಅಂತಾನೆ ಅರ್ಥ. ಯಾರೋ ಒಂದು ಸಮ್ಯಕ್ ದೃಷ್ಟಿ ಜೀವಿಗೆ ಕ್ರೋಧ ಇದ್ರೆ ಹೃದಯದಲ್ಲಿ ಒಂದು ಸಮಯದಲ್ಲಿ, ಇನ್ನೊಬ್ಬರಿಗೆ ಲೋಭ ಇರ್ತದೆ, ಮತ್ತೊಂದು ಜೀವಕ್ಕೆ ಮಾಯಾಚಾರ ಇರ್ತದೆ, ಇನ್ನೊಂದು ಜೀವಕ್ಕೆ ಅಹಂಕಾರ ಇರ್ತದೆ. ಒಟ್ಟಾರೆಯಾಗಿ ಅವಿರತ ಸಮ್ಯಕ್ ದೃಷ್ಟಿ ಯಾರಿದ್ದಾರೆ ಆ ಜೀವನ ಅಪೇಕ್ಷಾದಿಂದ ಇಲ್ಲಿ 4 ಕಷಾಯಗಳು ಇದಾವೆ. ಒಂದು ಜೀವದ ಅಪೇಕ್ಷಾದಿಂದ ಒಂದು ಟೈಮ್ದಲ್ಲಿ ಒಂದು ಕಷಾಯ ಉದಯಕ್ಕಿರ್ತದೆ. ಆನತ ಸ್ವರ್ಗದಿಂದ 9 ಗ್ರೈವೇಕದವರೆಗೆ ಪರ್ಯಾಪ್ತಕ ಜೀವಗಳಲ್ಲಿ. ಇಲ್ಲಿಗೆ ಶತಾರ ಸಹಸ್ರಾರದ ಕಥನ ಮುಗಿಯುತ್ತೆ. ಯಾಕಂದ್ರೆ ಸ್ವರ್ಗದಲ್ಲಿ 4 ಗುಣಸ್ಥಾನಗಳು ಮಾತ್ರ ಆಗ್ತವೆ, ಅದಕ್ಕಿಂತ ಹೆಚ್ಚಿಗೆ ಗುಣಸ್ಥಾನಗಳು ಆಗುವುದಿಲ್ಲ. ಹಾಗಾಗಿ 4 ಗುಣಸ್ಥಾನಗಳ ಕಥನ ಆ 12ನೇ ಸ್ವರ್ಗದ 11 ಮತ್ತು 12ನೇ ಸ್ವರ್ಗದ ದೇವತೆಗಳಲ್ಲಿ ತಿಳಿದಂತಾಯಿತು ಸ್ವಲ್ಪ ಸ್ವಲ್ಪ. ಇನ್ನು ಮುಂದೆ ಆನತ, ಪ್ರಾಣತ, ಆರಣ, ಅಚ್ಯುತ 4 ಸ್ವರ್ಗ. ಆಮೇಲೆ 9 ಗ್ರೈವೇಕ. ಅದು ಗ್ರೈವೇಕದಲ್ಲಿ 3, ಮಧ್ಯಮ ಗ್ರೈವೇಕದಲ್ಲಿ 3, ಊರ್ಧ್ವ ಗ್ರೈವೇಕದಲ್ಲಿ 3 ಹೀಗೆ 9 ಗ್ರೈವೇಕಗಳಾಗ್ತವೆ. ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಈ ರೀತಿ ಪಟಲಗಳಿರ್ತವೆ. ಹಾಗಾಗಿ ಇಲ್ಲಿ ಇರುವಂತಹ ಜೀವರೆಲ್ಲ ಶುಕ್ಲ ಲೇಷಾದವರಾಗಿರ್ತಾರೆ. ಇದೊಂದೇ ನೆನಪಿಟ್ಕೋಬೇಕು. ತಿಳಿತು? 12ನೇ ಸ್ವರ್ಗದ 11, 12ನೇ ಸ್ವರ್ಗದ ಕೊನೆಯ ಪಟಲಗಳಲ್ಲಿ, ಮೇಲಿನ ಪಟಲಗಳಲ್ಲಿ ಸ್ವಲ್ಪ ಶುಕ್ಲಲೇಶ ಪ್ರಾರಂಭ ಆಗಿದೆ. 13, 14, 15, 16 ಗ್ರೈವೇಕಿಲೆಲ್ಲ ಅದು ಅವರಿಗಿಂತ ಹೆಚ್ಚಿಂದಿರ್ತದೆ. ಅದ್ರ ಮಧ್ಯಮ ಅಂತ ತಿಳ್ಕೋಬಹುದು ಇದನ್ನು. ಹೀಗೆ ಇಲ್ಲಿ ಕಥನ ಇರ್ತದೆ. ಈ ಆನತ ಸ್ವರ್ಗ ಮತ್ತು ಪ್ರಾಣದ ಸ್ವರ್ಗ 13 ಮತ್ತು 14ನೇ ಸ್ವರ್ಗಗಳಿವೆ. ಆರಣ ಮತ್ತು ಅಚ್ಯುತ 15 ಮತ್ತು 16 ಯುಗಲ ರೂಪದಿಂದ ಇರ್ತವೆ, 2 ಕೂಡ. ಈ ಸ್ವರ್ಗಗಳಲ್ಲಿ ಒಬ್ಬೊಬ್ಬರು ಇಂದ್ರ ಇರ್ತಾರೆ, ಒಬ್ಬೊಬ್ಬರು ಪ್ರತೀಂದ್ರ ಇರ್ತಾರೆ. ಆನತದಲ್ಲಿ ಒಬ್ರು, ಪ್ರಾಣತದಲ್ಲಿ ಒಬ್ರು, ಆರಣ ಅಚ್ಯುತದಲ್ಲಿ ಒಬ್ಬೊಬ್ರು ಇಂದ್ರರು ಇರ್ತಾರೆ, ಒಬ್ಬೊಬ್ರು ಪ್ರತೀಂದ್ರರು ಇರ್ತಾರೆ. ಹೌದ್ರಿ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 15, ಔದಯಿಕ ಭಾವಗಳು 11, ಪಾರಿಣಾಮಿಕ ಭಾವಗಳು 3, ಒಟ್ಟು 31 ಭಾವಗಳು. ಇನ್ನು ಈ ಸ್ವರ್ಗದಲ್ಲಿನ ವಿಷಯಗಳನ್ನ, ಈ ಸ್ವರ್ಗ ಅಂತಂದ್ರೆ
4 ಮತ್ತು ಗ್ರೈವೇಕದವರೆಗಿನ, ಆನಂದದಿಂದ ಗ್ರೈವೇಕದವರೆಗಿನ ಸ್ವರ್ಗಗಳಲ್ಲಿ ವಿಮಾನಗಳಲ್ಲಿನ ದೇವತೆಗಳ ಬಗ್ಗೆ ಅಲ್ಲಿ ಯಾವ ರೀತಿ ಭಾವಗಳಾಗ್ತವೆ ಅನ್ನೋದನ್ನ ಸಾಮಾನ್ಯ ಕಥನವನ್ನ ಕೊಡ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ಸಮ್ಯಕ್ತ್ವದ ಅಪೇಕ್ಷಾದಿಂದಲೂ ಮಿಥ್ಯಾತ್ವದ ಅಪೇಕ್ಷಾದಿಂದಲೂ, ಸಮ್ಯಕ್ ದೃಷ್ಟಿಯ ಅಪೇಕ್ಷೆಯಿಂದಲೂ ಮಿಥ್ಯಾ ದೃಷ್ಟಿ ಅಪೇಕ್ಷೆಯಿಂದ ಎರಡನ್ನೂ ಸೇರಿಸಿ ಹೇಳುವುದಕ್ಕೆ ಸಾಮಾನ್ಯ ಕಥನ ಅಂತ ಹೇಳ್ತಾರೆ. ಆಮೇಲೆ ಈ ಸ್ವರ್ಗದಲ್ಲಿ ಪುರುಷ ದೇವರುಗಳ ಆಯಸ್ಸು 20 ಸಾಗರೋಪಮ, ಆನತ ಪ್ರಾಣತದಲ್ಲಿ 20 ಸಾಗರೋಪಮ, ಆರಣಾಕ್ಷುತದಲ್ಲಿ 22 ಸಾಗರೋಪಮ, ಗ್ರೈವೇಗದಲ್ಲಿ ಕ್ರಮದಿಂದ ಒಂದೊಂದು ಹೆಚ್ಚಾಗಿ ಒಂದ್ರ ಮೇಲೆ ಒಂದಿದಾವಲ್ಲ, ಒಂದೊಂದು 23, ಕೊನೆಯದ್ರಲ್ಲಿ 23, ಆಮೇಲೆ 24, 25, 26, 27, 28, 29, 30, 31, ಹೀಗೆ 9ನೇ ಗ್ರೈವೇಗದಲ್ಲಿ 31 ಸಾಗರೋಪಮ ಆಯುಷ್ಯದವರೆಗೆ ಜೀವರು ಇರ್ತಾರೆ, ದೇವತೆಗಳಿರ್ತಾರೆ. ಆಮೇಲೆ ಹಿಂದಿನ ಉತ್ಕೃಷ್ಟ ಆಯಸ್ಸು, ಮುಂದಿನ ಜಗನ್ಯ ಆಯಸ್ಸು ಅಂತ ತಿಳ್ಕೋಬೇಕು. ಆಮೇಲೆ ಗ್ರೈವೇಕದಲ್ಲಿ ಯಾವ ದೇವಿಯರೂ ಇಲ್ಲ, ಅಲ್ಲಿ ಯಾವ ದೇವಿಯರಿಗೆ ಪ್ರವೇಶವಿಲ್ಲ, ಅಲ್ಲಿ ಉತ್ಪನ್ನವೂ ಆಗುವುದಿಲ್ಲ, ಕೆಳಗಿನವರು ಅಲ್ಲಿ ಮೇಲೆ ಕರೆದುಕೊಂಡು ಹೋಗಲು ಬರುವುದಿಲ್ಲ, ಅಲ್ಲಿ ದೇವತೆಗಳಿಲ್ಲ, ದೇವಿಯರಿಲ್ಲ, ಅಲ್ಲಿರುವುದೆಲ್ಲ ಪುರುಷ ದೇವರೇ. ಆಮೇಲೆ 16ನೇ ಸ್ವರ್ಗದ ತನಕ ದೇವಿಯರಿದ್ದಾರೆ. 13ನೇ ಸ್ವರ್ಗ ಆನದ ಸ್ವರ್ಗದಲ್ಲಿ ದೇವಿಯರ ಎಷ್ಟು 34 ಪಲ್ಯ. ಆಮೇಲೆ 14ನೇ ಸ್ವರ್ಗ ಪ್ರಾಣದ ಸ್ವರ್ಗದಲ್ಲಿ 41 ಪಲ್ಯ. 6ನೇ ಸ್ವರ್ಗ 24 ಅಂತ ಪರಿಸ್ಥಿತಿ. ಆನಂದದಲ್ಲಿ ದೇವಿಯರ ಆಯು 24 ಪಲ್ಯ. 34 ಮಾಡಿಕೊಡಿ. ಸರಿ ಬನ್ನಿ. 34 ಪಲ್ಯ. ಪ್ರಾಣತದಲ್ಲಿ 41 ಪಲ್ಯ. ಆರಣದಲ್ಲಿ 48 ಪಲ್ಯ. ಅಕ್ಷುತದಲ್ಲಿ 55 ಪಲ್ಯ. ಹೀಗೆ ದೇವಿಯರ ಉತ್ಕೃಷ್ಟ ಆಯಸ್ಸಿದೆ. ದೇವಿಯರ ಆಯು ಅಂದ್ರೆ ಬೇಯ್ರಿ 1ನೇ 2ನೇ ಸ್ವರ್ಗದಾಗ ಆಗ್ತಿತ್ತಲ್ರಿ. ಅಂದ್ರೆ ಈಗ 5 ಪಲ್ಯ ಶಚಿ ಇಂದ್ರಾಯಿಂದ ಎತ್ರಿ, ಅವ್ರಕ್ಕಿಂತನ ಹೆಚ್ಚಾಯ್ತರ್ಲೇ ಇದ. ಹೌದ್ರಿ, ಇವರೆಲ್ಲ ಮೇಲಿನ ಸ್ವರ್ಗದ ದೇವಿಯರಿದ್ದಾರೆ. ಶಚಿ ಇಂದ್ರಾಣಿ ಮೊದಲನೇ ಸ್ವರ್ಗದ ದೇವಿ ಇದ್ದಾರೆ. ಇವರೆಲ್ಲ ಮೇಲಿನ ದೇವರ ದೇವಿಯರಿದ್ದಾರೆ ಅಂದ್ಮೇಲೆ ಇವ್ರದ್ದು ಪುಣ್ಯ ಇನ್ನೂ ಹೆಚ್ಚಿರುವುದು. ಮೊದಲ ಮತ್ತು 2ನೇ ಸ್ವರ್ಗಗಳಲ್ಲಿ ಜನ್ಮ ತಾಳಿದರು. ಅವರು ಯಾವ ಸ್ವರ್ಗದ ದೇವಿಯರಾಗುವರಿದ್ದಾರಲ್ಲ, ಅದಕ್ಕೆ ತಕ್ಕ ಹಾಗೇನೆ ಅಲ್ಲಿ ಎಲ್ಲ ಅವಗಾಹನ ಇತ್ಯಾದಿಗಳು ಅವ್ರಿಗೆ ಪಡ್ಕೊಂಡು ಬಂದಿರ್ತಾರೆ. ಸರಿ. ತತ್ವಾರ್ಥ ಸೂತ್ರದಲ್ಲಿ ಇದೆಯಲ್ಲ, 4ನೇ ಅಧ್ಯಾಯದ 20ನೇ ಸೂತ್ರದಲ್ಲಿ, ಸ್ಥಿತಿ ಪ್ರಭಾವ ಸುಖದ್ಯುತಿಲೇಶ್ಯ ವಿಶುದ್ಧೀಂದ್ರಿಯಾವಧಿ ವಿಷಯತೋಧಿಕಾಹ. ಹೀಗೆ ಮೇಲೆ ಹೋದಂತೆ ಆಯು ಹೆಚ್ಚಾಗ್ತದೆ. ಅವರ ಕಾಂತಿ, ತೇಜಸ್ಸು, ಆಯಸ್ಸು, ಶಕ್ತಿ ಎಲ್ಲ ಹೆಚ್ಚಿರ್ತದೆ. ಅವಧಿ ಜ್ಞಾನದ ವಿಷಯ ಹೆಚ್ಚಿರ್ತದೆ, ಹೆಚ್ಚುತ್ತಾ ಹೋಗ್ತದೆ. ಆಮೇಲೆ ಆನದ ಸ್ವರ್ಗದಿಂದ ಗ್ರೈವೇಗ 9ನೇ ಗ್ರೈವೇಗದ ತನಕ ಇರುವಂತಹ ಜೀವರುಗಳಲ್ಲಿ ಔಪಶಮಿಕ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಸಮ್ಯಕ್ತ್ವದ ಅಪೇಕ್ಷಾದಿಂದ ಔಪಶಮಿಕ ಸಮ್ಯಕ್ ದೃಷ್ಟಿ ಜೀವರುಗಳು ಗ್ರೈವೇಗದಿಂದ ಅಂದ್ರೆ ಆನದ ಸ್ವರ್ಗದಿಂದ ಗ್ರೈವೇಗದ ತನಕ ಇರಲು ಸಾಧ್ಯ. ಔಪಶಮಿಕ ಸಮ್ಯಕ್ತ್ವ ಭಾವ ಒಂದಿರಬಹುದು, ಕ್ಷಾಯಿಕ ಸಮ್ಯಕ್ತ್ವನೂ ಇರಬಹುದು, ಒಂದೇ ಇರಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಸಮ್ಯಕ್ ದೃಷ್ಟಿ ಅಪೇಕ್ಷಾದಿಂದ 3 ಜ್ಞಾನಗಳು ಇರಲಿಕ್ಕೆ ಸಾಧ್ಯ.
ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಅಥವಾ ಸುಮತಿ, ಸುಶ್ರುತ, ಸು ಅವಧಿ ಹೀಗೂ ತಗೋಬಹುದು. ಆಮೇಲೆ ಅಜ್ಞಾನಗಳು ಇರಬಹುದು. ಮಿಥ್ಯಾತ್ವದ ಅಪೇಕ್ಷದಿಂದ ಮಿಥ್ಯಾದೃಷ್ಟಿಗಳು ಇಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 3 ಅಜ್ಞಾನಗಳು ಇರ್ಲಿಕ್ಕೆ ಸಾಧ್ಯ: ಕುಮತಿ, ಕುಶ್ರುತ, ಕುಅವಧಿ. ನೋಡ್ರಿ, ಇಲ್ಲಿ ಶುಕ್ಲಲೇಶನೇ ಇರೋದು ಎಲ್ಲರಿಗೂ ಕೂಡ. ಎಲ್ಲಿ 13ರಿಂದ ಗ್ರಹಿವೇಗದ ತನಕ ಶುಕ್ಲಲೇಶ ಇದ್ರೂ 3 ಅಜ್ಞಾನ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಹೋಗಿ ಹುಟ್ಟಬೇಕು ಅಂದ್ರೆ ಯಾರು ಹುಟ್ಟವ್ರ? ಸಂಯಮಿಗಳ ಹುಟ್ಟವ್ರು. ಅವ್ರ 5ನೇ ಗುಣಸ್ಥಾನದವ್ರು ಇರ್ಲಿ, 6, 7ನೇ ಗುಣಸ್ಥಾನದವ್ರು ಇರ್ಲಿ, ಸಂಯಮಿಗಳೇ ಇರೋರು. ಸಂಯಮ ಸಮಯ ಇದ್ರೂ ಆಯ್ತು. ಮತ್ ಗ್ರಹಿವೇಗದೊಳಗೆ ಹೋಗ್ಬೇಕು ಅಂತಂದ್ರೆ ನಿಯಮದಿಂದ ಸಂಯಮಿನ ಇರ್ತಾರ. ಮುನಿ ಮಹಾರಾಜರೇ ಹೋಗ್ತಾರಲ್ಲಿ. ಅಲ್ಲಿ ಯಾರು ಗೃಹಸ್ಥರು ಹೋಗೋದಿಲ್ಲ. ವಸ್ತ್ರಧಾರಿ ಯಾವ ಜೀವನೂ ಗ್ರಹಿವೇಗದಲ್ಲಿ ಹೋಗೋದಿಲ್ಲ. ಆದಾಗ್ಯೂ ಮಿಥ್ಯಾ ದರ್ಶನ ಇರಲು ಸಾಧ್ಯ. ಏನು? ಆದಾಗ್ಯೂ ಮಿಥ್ಯಾ ದರ್ಶನ ಇರಲು ಸಾಧ್ಯ. ಕುಲಿಂಗಿ ಮುನಿಗಳು ಸಹ ಹೋಗ್ತಾರಲ್ಲ, ಅವರಲ್ಲಿ ಸಮ್ಯಕ್ ದರ್ಶನ ಇರಲ್ಲ, ಮಿಥ್ಯಾತ್ವನೇ ಇರುತ್ತಲ್ಲ. ಕುಲಿಂಗಿಗಳು ಯಾರು ಹೋಗೋದಿಲ್ಲ. ದ್ರವ್ಯಲಿಂಗಿ ಹೋಗ್ಬೋದು. ಆದ್ರೆ ಅವರು ದ್ರವ್ಯಲಿಂಗಿಗೆ ಅಂತೇಳಿ ನಮಗ್ ಗೊತ್ತೇ ಆಗೋದಿಲ್ಲಲ್ಲ. ಸಂಯಮನೂ ಕೆಟ್ಟಿದ್ರೆ ಹೋಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ವ್ರತಗಳ ಆಚರಣೆಯೂ ಕೆಟ್ಟಿದ್ರೆ ಅಲ್ಲಿ ತನಕ ಹೋಗಲ್ಲ. ವ್ರತಗಳಲ್ಲಿ ಯಥಾವತ್ತಿರ್ಬೇಕು. ಏನು ಭಗವಾನ್ರು ಹೇಳಿದ್ದಾರೆ, ಆಚಾರ್ಯರು ಏನ್ ಹೇಳ್ತಾ ಬಂದಿದ್ದಾರೆ, ಆ ರೀತಿ ಆಚರಣೆ ಇರ್ಬೇಕು. ಅಂದಾಗ ಅವರು ಶುಕ್ಲಲೇಶ ಹೊಂದಿದ್ರು ಅಲ್ಲಿ ಹೋದ್ರೂ ಅಲ್ಲಿ ತನಕ ಹೋಗ್ಬೇಕಂದ್ರೆ ಏನ್ ಸಾಧಾರಣ ಪ್ರಯತ್ನ ಅಲ್ಲದು. ಬಹಳ ಉತ್ಕೃಷ್ಟ ಪುರುಷಾರ್ಥ ಇದೆ. ಆದರೂ ಒಂದು ವೇಳೆ ಭಾವದಲ್ಲಿ ಎಷ್ಟು ವಿಶುದ್ಧಿ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಅಂತಂದ್ರೆ ಮಿಥ್ಯಾ ದರ್ಶನ ಇರ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಮತಿ ಜ್ಞಾನಾದಿಗಳು ಕುಮತಿ, ಕುಶ್ರುತ ಅನ್ನಿಸ್ಕೊಳ್ಳಿಕ್ ಸಾಧ್ಯ ಇದೆ. ಯಾಕಂದ್ರೆ ಅಲ್ಲಿ ಕೂಡ ಮಿಥ್ಯಾ ದೃಷ್ಟಿಗಳಿದ್ದಾರೆ. ತಿಳಿದ್ರಿ? ಗ್ರಂಥ ಮುನಿ, ದ್ರವ್ಯಲಿಂಗಿ ಮುನಿಗಳು ಮತ್ತೆ ಭಾವಲಿಂಗಿ ಮುನಿಗಳು. ಭಾವಲಿಂಗಿ ಮುನಿಗಳು ಹೋಗೋದಿಲ್ಲ ಅಲ್ಲ ವೈಜಿ? ಇಬ್ರು ಹೋಗ್ತಾರೆ. ಭಾವಲಿಂಗಿ ಮುನಿಗಳಾಗಲಿ ದ್ರವ್ಯಲಿಂಗಿ ಮುನಿಗಳಾಗಲಿ ಗ್ರಂಥ ಮುನಿಗಳು ಮಾತ್ರ. ಅದು ಸ್ವಲ್ಪ ಗೊತ್ತಾಗಿಲ್ಲ ಬಯ್ಯಾಜಿ. ಮೊದಲನೇ ಸ್ವರ್ಗದಿಂದ 9ನೇ ಗ್ರಹಿವೇಗದ ತನಕ ಭಾವಲಿಂಗಿಗಳು ಹೋಗ್ತಾರೆ, ದ್ರವ್ಯಲಿಂಗಿಗಳು ಹೋಗ್ತಾರೆ. ಯಾರಿಗೆಲ್ಲ ವ್ರತಗಳಿದಾವೆ ಸುರಕ್ಷಿತವಾಗಿ ಅವರೆಲ್ಲ ಹೋಗ್ತಾರೆ. ಇನ್ನು ಸಮ್ಯಕ್ ದೃಷ್ಟಿಗಳು ಹೋಗ್ತಾರೆ. ಎಲ್ಲಿ ತನಕ? ಮೊದಲೆರಡು ಸ್ವರ್ಗದ ತನಕ ಹೋಗ್ತಾರೆ. ಆಮೇಲೆ ಇನ್ನು ಅನ್ಯ ಮತಾವಲಂಬಿಗಳು ಹೋಗೋದಾದ್ರೆ ಭವನತ್ರಿಕದಲ್ಲಿ ಹೋಗ್ತಾರೆ. ಯಾವುದೇ ಲಿಂಗ ಬಾಹ್ಯ ಇದ್ದವರು, ಲಿಂಗದಿಂದ ರಹಿತ ಇದ್ದವರು, ಶ್ರಾವಕ ಲಿಂಗನೂ ಅಲ್ಲ, ಮುನಿಲಿಂಗನೂ ಅಲ್ಲ, ಆರಿಕಾಲಿಂಗನೂ ಅಲ್ಲ, ಮತ್ತು ದ್ರವ್ಯಲಿಂಗನೂ ಅಲ್ಲ. ಅವ್ರದ್ದು ಲಿಂಗನೇ ಬೇರೆ ಇದೆ ಅಂದ್ರೆ, ಅವ್ರದ್ದು ವೇಷನೇ ಬೇರೆ ಇದೆ ಅಂತಂದ್ರೆ ಅವ್ರದ್ದೇನ್ ಗ್ಯಾರಂಟಿ ಇಲ್ಲ. ಅವ್ರು ಭವನತ್ರಿಕದಲ್ಲಿ ಹೋಗ್ತಾರೆ. 12ನೇ ಸ್ವರ್ಗ ತಕ ಹೋಗೋದಿಲ್ಲನ್ರಿ. ಆದ್ರೆ ವ್ರತಗಳು ಯಾವ್ದಾದ್ರು ಇವು ಬೇಕು, ಅಣುವ್ರತ ಅಥವಾ ಮಹಾವ್ರತ. ಮತ್ತೆ ಮಿಥ್ಯಾ ದೃಷ್ಟಿ ನವ ಗ್ರಹಿವೇಕದವರೆಗೂ ಹೋಗ್ತಾರೆ ಅಂತಲ್ಲ, ಯಾವ ತರ? ನಾನು ಮುನಿ ಆಗಿದ್ದೇನೆ. ನನ್ನಲ್ಲಿ 3 ಕಷಾಯಗಳನ್ನ ನಾನು ದಮನ ಮಾಡಿಲ್ಲ. 3 ಕಷಾಯ ಯಾವ್ಯಾವು? ಅನಂತಾನುಬಂಧಿ. ಈ 3ನ್ನು ನಾನು ದಬಾಯಿಸಿದ್ದಾಗ ಈ 3ನ್ನು ಉದಯದಿಂದ ತೆಗೆದರೆ ನಾನು ಭಾವಲಿಂಗಿ. ಈ 3ರಲ್ಲಿ ಯಾವ್ದಾದರೂ ಕೆಲಸ ಮಾಡ್ತಿದ್ರೆ ನಾನು ಅಷ್ಟು ಪ್ರಮಾಣದಲ್ಲಿ ದ್ರವ್ಯಲಿಂಗಿ. ದ್ರವ್ಯಲಿಂಗ ಭಾವಲಿಂಗ ಏನು ಬಹಳ ದೊಡ್ಡ ಅಂತರ ಏನಿಲ್ಲ. ಕಷಾಯಗಳ ಅಂತರಂಗದಲ್ಲಿ ಉದಯಕ್ಕಿವೆ ಅಂತಂದ್ರೆ ಅವು ಸರ್ವಘಾತಿ, ನಾನೇ ದ್ರವ್ಯಲಿಂಗಿ. ಸರ್ವಘಾತಿಗಳ ಉದಯದಲ್ಲಿ ಇಲ್ಲ ಅಂತಂದ್ರೆ ನಾನೇ ಭಾವಲಿಂಗಿ. ಇದು ಚೆನ್ನಾಗಿ ಗೊತ್ತಾಯ್ತು. ಸ್ವಲ್ಪ ಆಚರಣೆಯಲ್ಲಿ ಏನೇನೋ ವ್ಯತ್ಯಾಸ ಇರೋದಿಲ್ಲ. ಆಮೇಲೆ ಇದು ನಮಗೆ ಗೊತ್ತು ಆಗಕ್ ಸಾಧ್ಯ ಇಲ್ಲ. ಇದು ಕೇವಲ ಗಮ್ಯ ವಿಷಯ ಅಲ್ವಾ? ಕೇವಲ ಜ್ಞಾನಿಗಳೇ ಭಾವವನ್ನ ತಿಳಿತಾರೆ ಪ್ರತ್ಯಕ್ಷ.
ಬಯಜಿ ಮತ್ತೆ ಮುನಿಗಳು ದ್ರವ್ಯಲಿಂಗಿ ಮುನಿಗಳು ಅಂದ್ರೆ ಗೊತ್ತಾಗಲ್ಲ, ಮತ್ತೆ ಬಂದವ್ರನ್ನ ನಾವು ಯಾವ ತರ, ಇದು ಒಂದು ಸಮಸ್ಯೆನೇ ಆಗಿದೆ ಬಯಜಿ. ಸಮಸ್ಯೆ ಆಗೋದಿಲ್ಲ, ಅದು ನಮಗ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ನಮಗ್ ಅರ್ಥ ಆಯ್ತು ಅಂತಂದ್ರೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ಶ್ರೇಣಿಕ ಮಹಾರಾಜ ಯಾರಿಗೆ ನಮಸ್ಕಾರ ಮಾಡ್ತಾರೆ ಅದನ್ನು ನೋಡಿ. ಸಮಂತಭದ್ರಾಚಾರ್ಯರು 8 ಜನ ಪ್ರಸಿದ್ಧ ವ್ಯಕ್ತಿಗಳ ಹೆಸರು ಹೇಳಿದಾರಲ್ಲ. ಸಮ್ಯಕ್ ದರ್ಶನಗಳಲ್ಲಿ ನಿಶಂಕದಲ್ಲಿ ಅಂಜನ ಚೋರ, ಆಮೇಲೆ ನಿಪಾಂಶಿತದಲ್ಲಿ ಅನಂತಮತಿ, ಆಮೇಲೆ ಚಿಕಿತ್ಸಾದಲ್ಲಿ ಉದ್ದಾಯನ ರಾಜನ ಕಥೆಯಲ್ಲಿ ಬಂದವರು ಯಾರು ಬಂದಿರ್ತಾರೆ ಪರೀಕ್ಷೆ ಮಾಡೋದಕ್ಕೆ? ದೇವತೆಗಳು ಬಂದಿತ್ತು. ದೇವತೆ ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ಗುಣಸ್ಥಾನ 7 ಆಗ್ಬಿಟ್ಟೇನೋ. ಮತ್ತ ಅಲ್ಲಿ ಬಂದ್ರೆ ಪ್ರಭಾವತಿ ರಾಣಿ ಮತ್ತು ಉದ್ದಾಯನ ರಾಜ ಇಬ್ರು ಅವರಿಗೆ ನವದಾ ಭಕ್ತಿಯಿಂದನೇ ಪಡಗಹನ್ ಮಾಡಿದ್ರೇನಿಲ್ಲೋ? ಅವ್ರ ಗುಣಸ್ಥಾನ ಯಾವ್ದಿತ್ತು? ಯಾರು ಬಂದಂತ ಅವ್ರ ಸ್ವಾಮಿಗಳದು ಮುನಿ ಮಹಾರಾಜ ಮುನಿ ರೂಪದಲ್ಲಿ ಇದ್ರು. ಅವ್ರ ಗುಣಸ್ಥಾನ ಒಂದೇ ಇರ್ಬೋದು. ಹೈ ಲೆವೆಲ್ ಇದ್ರೆ 4 ಇರ್ತದೆ, ಅದನ್ನ ಮೀರಿದ್ದಂತೂ ಆಗೋದಿಲ್ಲ. ಅವ್ರು ಬೇಕಾದಂತ ವಿಕ್ರಿಯೆ ಮಾಡಿದ್ರು ಅದು ದೇವ ಪರ್ಯಾಯನೂ ಹೋಗೋದಿಲ್ಲ. ಹಾಗಿದ್ಮೇಲೆ ಉದ್ದಾಯನ ರಾಜನ ಸಮ್ಯಕ್ತು ನಷ್ಟ ಆಯ್ತೇನು? ಜಗತ್ ಪ್ರಸಿದ್ಧ ಆದ್ರಲ್ಲ ಅವ್ರ ಆ ಕಾರ್ಯದಿಂದ. ಸಮಂತಭದ್ರ ಮಹಾರಾಜರವರನ್ನು ಇಡೀ ಒಂದು ಕಾಲಘಟ್ಟದಲ್ಲಿ ನಿರ್ವಿಕೃತಿಕ ಅಂಗದಲ್ಲಿ ಪ್ರಸಿದ್ಧ ವ್ಯಕ್ತಿ ಅಂತ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅಲ್ಲಿ ಮುನಿನೇ ಇಲ್ಲ. ಇನ್ನು ಈ ಕಡೆ ಬಂದ್ರೆ ಶ್ರೇಣಿಕ ಮಹಾರಾಜ ಕೂಡ ಅಲ್ಲಿ ಗರ್ಭಿಣಿಯಾದ ಆರಿಕಾ ಮಾತಾಜಿಯೊಡನೆ ಮೀನು ಹಿಡಿತಾ ಇರುವಂತ ಮುನಿ ವೇಷಧಾರಿ ದೇವತೆಗೆ ನಮಸ್ಕಾರ ಮಾಡ್ತಾರಲ್ಲ ಬಂದು. ಅವ್ರ ಸಮಯಕ್ಕೂ ಏನ್ ನಾಶ ಆಗ್ಲಿಲ್ಲ. ಮತ್ತೆ ಇನ್ನ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ಭಾವ ಆ ಗುಣಸ್ಥಾನಕ್ಕೆ ನಮ್ಮಲ್ಲಿ ನಮಸ್ಕಾರ ಆಗ್ತಾ ಇರುತ್ತಲ್ಲ. ನಾವು ನೋಡ್ರಿ, ನಮಸ್ಕಾರ ನಾವು ಯಾರಿಗೆ ಮಾಡ್ತಾ ಇದ್ದೇವೆ, ಯಾವ ಗುಣಗಳಿಗೆ ಮಾಡ್ತಾ ಇದ್ದೇವೆ ಅದು ಮುಖ್ಯ ಆಗ್ತದೆ. ಅಲ್ಲಿ ಒಂದಿಷ್ಟು ಏನಾದ್ರೂ ವಿಪರೀತ, ಮೊದಲಿಗೆ ಏನ್ ಮಾಡ್ಬೇಕಾಗಿದೆ, ನಾವು ಏನೇ ಜಿನಲಿಂಗ ಕಂಡ್ರು ಮೊದಲು ತಲೆ ಬಾಗಲೇಬೇಕಾದ ಅಂತ. ಆಮೇಲಿನ ವಿಷಯ ಅದು, 2ನೇ ವಿಷಯ ಅದು ಏನು ಎಂತ ಎಲ್ಲ. ಮೊದಲು ತಲೆ ಬಾಗಿಸ್ಬೇಕು, ನಮಸ್ಕಾರ ಮಾಡ್ಬೇಕು, ವಿನಯ ಕೊಡ್ಲೇಬೇಕು. ಇದು ಜೈನನ ಕರ್ತವ್ಯ. ಆಮೇಲೆ ಅವ್ರು ಹೇಗೆ ಏನು ಎಲ್ಲ ಅದ ಮುಂದಿನ ವಿಚಾರಗಳಿಗೆ ಬರ್ತದೆ. ಬದಲಾಗ್ತಾ ಇದ್ದಾರೆ ನೋಡ್ರಿ. ಸಮ್ಯಕ್ ದೃಷ್ಟಿ ಲಕ್ಷಣದಲ್ಲಿ ಸ್ಥಿತೀಕರಣನೂ ಇದೆ. ಒಂದ್ ವೇಳೆ ಅಲ್ಲಿ ದೋಷ ಕಂಡು ಬಂದಿದೆ ಅಂತಂದ್ರೆ ಅದನ್ನು ಮುಚ್ಚಿ ಹಾಕ್ಬೇಕಾದದ್ದು ನಮ್ ಕರ್ತವ್ಯ ಇದೆ. ಉಪಭುವನ ಅಂಗ ಇದೆ ಸಮ್ಯಕ್ ದೃಷ್ಟಿಗೆ. ಇನ್ನು ಏನೋ ಒಂದಿಷ್ಟು ಪ್ರಯತ್ನ ಮಾಡಿದ್ರೆ ಸುಧಾರಿಸ್ತಾರೆ ಅನ್ನೋ ಹಾಗಿದ್ರೆ ಸ್ಥಿತೀಕರಣನೂ ಮಾಡ್ಬೇಕಾಗ್ತದೆ. ಇನ್ನು ವಾತ್ಸಲ್ಯನೂ ಇರ್ಬೇಕಾಗ್ತದೆ. ಅಲ್ಲಿ ಶ್ರೇಣಿಕ ಮಹಾರಾಜನಿಗೆ ಕೇಳ್ತಾರೆ ವಿದ್ವತ್ಗಣ ಎಲ್ಲ, ಇದೇನು ಮಹಾವೀರ ಭಗವಂತರ ವಾಣಿ ಯಾಕೆ ಹೀಗೆ ನಮಗೆ ತಿಳಿತಾ ಇಲ್ಲ? ಶ್ರೇಣಿಕ ಮಹಾರಾಜ ನೀವು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂತ ಭಗವಾನರು ಹೇಳಿದ್ದಾರೆ, ಮತ್ತೆ ಇದು ಎಂಥ ವಿಪರ್ಯಾಸ, ಇಂಥ ಭ್ರಷ್ಟರಿಗೆ ನೀವು ನಮಸ್ಕಾರ ಮಾಡ್ತಿದ್ದೀರಲ್ಲ ಅಂತ ಇಡೀ ಸಭಾಸದರೆಲ್ಲ ಕೇಳ್ತಾರೆ. ಆದ್ರೆ ಶ್ರೇಣಿಕ ಮಹಾರಾಜ ಒಂದೇ ಉತ್ತರ ಕೊಡ್ತಾರೆ, ನೋಡ್ರಿ, ಇವ್ರು ಮಾಡು ಅವು ಏನ್ ಮಾಡ್ತಾ ಇದಾರಲ್ಲ ಅದಲ್ಲ. ನನ್ನ ಕಣ್ಣಿಗೆ ಮೊದಲು ಏನ್ ಕಾಣಿಸ್ತು? ದಿಗಂಬರ ಮುದ್ರಾ ಕಾಣಿಸಿದೆ, ಮುನಿಲಿಂಗ ಕಾಣಿಸಿದೆ. ಮುನಿಲಿಂಗಕ್ಕೆ ಅಪಮಾನ ಮಾಡೋ ಹಾಗಿಲ್ಲ. ಆ ಮುನಿಲಿಂಗದ ರೂಪ ಇದೆಲ್ಲ, ಆ ರೂಪನೇ ಅತ್ಯಂತ ಪವಿತ್ರ ಇದೆ. ಮೊದಲಿಗೆ ನಾನು ಆ ದಿಗಂಬರ ಮುದ್ರೆಗೆ ವಿನಯ ಕೊಡುವುದು ನನ್ನ ಕರ್ತವ್ಯ ಇದೆ. ನಾನು ಅದಕ್ಕಾಗಿ ಅವರಿಗೆ ವಿನಯ ಕೊಟ್ಟಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ. ಅವ್ರು ಮಾಡೋ ಕಾರ್ಯಗಳಿಗೆಲ್ಲ ನಂದು ಅನುಮತಿ ಇಲ್ಲ, ಅದೇನು ನಂದು ಅನುಮೋದನೆನೂ ಇಲ್ಲ, ಹೀಗೆ ಸ್ಪಷ್ಟವಾಗಿ ಹೇಳ್ತಾರೆ. ಆವಾಗ ಅವರಿಬ್ರು ತಮ್ಮ ನಿಜವಾದ ರೂಪ ಪ್ರಕಟ ಮಾಡಿ, ಧನ್ಯಪ ಶ್ರೇಣಿಕ ಮಹಾರಾಜ, ಸೌಧರ್ಮೇಂದ್ರ ನಿನ್ ಬಗ್ಗೆ ಹೇಳ್ತಿದ್ದ, ಅದು ಸರಿ ಆಯ್ತು, ನಾವು ಪರೀಕ್ಷೆ ಮಾಡಕ್ ಬಂದಿದ್ದೀವು, ನಾವು ದೇವತೆ ಇದೀವು ಅಂತ ಅವ್ರು ತಮ್ಮ ರೂಪ ಬದಲಾಯಿಸ್ಕೋತಾರೆ. ಯಾರ್ಯಾರು ಪ್ರಸಿದ್ಧ ಆಗಿದಾರಲ್ಲ ಅಲ್ಲೆಲ್ಲ ಡೂಪ್ಲಿಕೇಟ್ ದವರೇ ಬಂದಿರೋದು, ಸ್ವರ್ಗದವರೇ ಬಂದಿರೋದು.
ತಿಳಿತ್ರಿ? ತಿಳಿತು ಭಯ್ಯಾಜಿ. ಹಾ. ಇನ್ನು ಎಲ್ಲಿ ಅಂತ ಜಾಗಗಳಲ್ಲಿ ಈಗ ನಾವು ಹೇಗಿರ್ಬೇಕು ಅಂತಂದ್ರೆ, ನಮ್ಮನ್ನ ನಾವು ಸುರಕ್ಷಿತವಾಗಿಟ್ಟುಕೊಂಡು ನಮ್ಮಿಂದ ಅತಿಯಾದ ವಿಪರೀತಗಳು ಆಗಲಾರದಂತೆ ನಮ್ಮನ್ನ ನಾವು ಸುರಕ್ಷಿತವಾಗಿಟ್ಕೊಳ್ಳುವಂತ ಎಷ್ಟು ಹಿಂದಿನ ಉದಾಹರಣೆ ಅಥವಾ ಪುರಾಣಗಳಲ್ಲಿ ಬರುವಂತ ಉದಾಹರಣೆಗಳನ್ನ ಗಮನದಲ್ಲಿಟ್ಕೊಂಡು ಮೊದಲಿಗೆ ಏನು ಗೌರವ ಕೊಡ್ಬೇಕಿದೆ ಅಷ್ಟು ಕೊಡೋದು, ಆಮೇಲೆ ಅಲ್ಲಿ ಏನು ನಮಗೆ ಸರಿಯಾಗಿ ಅನ್ನಿಸ್ಲಿಲ್ಲ ಅಂತಂದ್ರೆ ನಮ್ಮಷ್ಟಕ್ಕೆ ನಾವು ಸರಿದು ಬಿಡೋದು. ವಂದನಾ ಪೂಜ್ಜಿ ಅವರೇ, ಈಗ ನಾವು ರಸ್ತೆನಲ್ಲಿ ಹೋಗೋವಾಗ್ಲೋ ಇಲ್ಲ ಯಾವಾಗಾದ್ರೂ ನಮ್ಮ ಗೆಳೆಯರು ಇಲ್ಲ ಅಕ್ಕಪಕ್ಕದವ್ರು ಯಾರಾದರೂ ನಮಸ್ಕಾರ ಅಂತಾರೆ ಭಯ್ಯಾಜಿ. ಅವಾಗ ನಾವು ಅವರಿಗೆ ನಮಸ್ಕಾರ ಅಂತ ಹೇಳಿದ್ರೆ ಅದು ಅವ್ರನ್ನ ನಾವು ದೇವತೆಗಳು ಅಂತಾಗ್ಲಿ ಇಲ್ಲ ದೇವರು ಅಂತಾಗ್ಲಿ ಯಾವುದೇ ಭಾವನೆಯಿಂದನೂ ಇಲ್ಲ. ನಮ್ಮ ನಮಸ್ಕಾರ ಹೇಳಿದ್ರಲ್ಲ ಸ್ನೇಹಿತರಲ್ಲ ಅಂತ ನಾವು ನಮಸ್ಕಾರ ಅಂದ್ರೆ ಅದು ತಪ್ಪಾಗತ್ತಾ, ಸರಿನಾ ಭಯ್ಯಾಜಿ? 100% ರೈಟ್, ಕರೆಕ್ಟ್ ಅನ್ನೋ ಅಲ್ಲ, ಪೂರ್ಣ ರೂಪದಿಂದ ತಪ್ಪು ಅಂತ ಹೇಳೋದಿಕ್ ಬರೋದಿಲ್ಲ. ಕೆಲವೊಂದು ವ್ಯವಹಾರಗಳು ಲೋಕ ವ್ಯವಹಾರ ಅಂತ ಹೇಳಿ ಸತ್ಯದಲ್ಲಿ 10 ಪ್ರಕಾರ ಮಾಡಿದ್ದಾರೆ. ಅಲ್ಲಿ ನಮಸ್ಕಾರ ಭಾವದಿಂದ ದೇವನೂ ಅಲ್ಲ, ಗುರುನೂ ಅಲ್ಲ, ಹೌದು, ಸ್ಥಾನನೂ ಅಲ್ಲ. ಅನ್ಯಮತಿ ಇದ್ರನೂ ಕೂಡ ಅಲ್ಲಿ ನಮಸ್ಕಾರ ಅನಿವಾರ್ಯ ಇದೆ ಅಂತಂದ್ರೆ ಹೇಳ್ಕೊಡ್ದು ಏನ್ ತೊಂದ್ರೆ ಇಲ್ಲ. ಆದ್ರೆ ಒಂದು ವಿಷಯ ನಾವಾಗೆ ಮೊದಲು ಹೇಳ್ಕೊಡುದು. ಹೌದೌದು, ಹಂಗೆ ಮಾಡ್ತೀವಿ ಭಯ್ಯಾಜಿ. ಆಮೇಲೆ ಇನ್ನೊಂದೇನಿದೆ, ಯಾರೇ ಮನುಷ್ಯರಿದ್ರೇನು ಜೈ ಜಿನೇಂದ್ರ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಜೈ ಜಿನೇಂದ್ರ ಹೇಳ್ಬೇಕ್ರಿ ಅವ್ರಿಗೂ ಕೂಡ. ನಮಸ್ಕಾರ ಹೇಳ್ರು ಜೈ ಜಿನೇಂದ್ರ ತಾವನು. ಅಂದ್ರೆ ಅನ್ಯ ಮತಸ್ಥರಿಗೆ ಅದ್ರದ್ದು ಪರಿಚಯ ಇರಲ್ವಲ್ಲ, ಹಾಗಾಗಿ ಇದಾಗುತ್ತೆ. ನಮ್ಮ ಊರಿಗೆ ಹೇಳ್ಬೋದು, ಸಹಧರ್ಮಿಗಳಿಗೆ ಹೇಳ್ಬೋದು. ಜೈನ ಧರ್ಮೀಯರಿಗೆ ಜೈ ಜಿನೇಂದ್ರನೇ ಹೇಳ್ತೀವಿ. ಅನ್ಯ ಧರ್ಮೀಯರು ಅವರಿಗೆ ಹೆಂಗೆ ನಾವು ಸೇವೆ ಮಾಡ್ಬೇಕು ಅಂತ. ಈಗ ಯಾರೋ ಒಬ್ರು ಬರ್ತಾರೆ, ರಾಮ್ ರಾಮ್ ಅಂತ ಹೇಳ್ತಾರೆ, ಅವಾಗ ಏನಂತೀರಿ? ಅವರು ನಾವು ರಾಮ್ ರಾಮ್ ಅಂತೀವಿ. ಅದೇ ತರ ಬರೀತೀರಿಂದ ಅಂದಾಗ ಅವ್ರಿಗೆ ರಾಮ್ ರಾಮ್ ಅನ್ನಕ್ ಸಾಧ್ಯ ಇಲ್ಲ. ನಮಸ್ತೆ ಅಂತ ಹೇಳ್ಬೋದು ಅಷ್ಟೇ. ನಾವ್ ಅದೇ ಮಾಡೋದು, ನಮಸ್ತೆ ಅಂತ ಹೇಳ್ತೀವಿ, ರಾಮ್ ರಾಮ್ ಏನ್ ಹೇಳ್ತಾರೆ ಅಂತ ಕೇಳುವ. ಒಂದ್ಸಲ ಮಾತಾಡಿದವ್ರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ನಾವು ಎಲ್ಲಾ ಕಡೆ ಹೋಗುವಾಗ ಏನಾಗ್ತದೆ, ರಾಮ್ ರಾಮ್ ಅಂತಾರೆ, ಅಲ್ಲಿ ರಾಮ್ ರಾಮ್, ಅಥವಾ ಇನ್ನೊಂದ್ ಕಡೆ ಹೋದ್ರೆ ಹರೇ ಕೃಷ್ಣ ಅಂತಾರೆ, ಇನ್ನೊಂದ್ ಕಡೆ ಹೋದ್ರೆ ಜೈ ಗೋವಿಂದ ಅಂತಾರೆ, ಇನ್ನೊಂದ್ ಕಡೆ ಹೋದ್ರೆ ನಮಸ್ಕಾರ ಅಂತಾರೆ. ಎಲ್ಲಾ ಕಡೆನೂ ನಾವು ಅವ್ರು ಏನ್ ಹೇಳ್ತಿದಾರಲ್ಲ ಅವ್ರ ಪರಂಪರೆ ಸಂಪ್ರದಾಯವನ್ನ ಹೇಳ್ತಿದ್ದಾರೆ. ನಾವು ನಮ್ಮ ಸಂಪ್ರದಾಯ ನಮ್ಮ ಪರಂಪರೆಯನ್ನೇ, ಅವ್ರು ರಾಮ್ ರಾಮ್ ಹೇಳಿದ್ರೆ ನಾವು ಜೈ ಜಿನೇಂದ್ರ ಹೇಳುದು, ಅವ್ರ ಹರೇ ಕೃಷ್ಣ ಅಂದ್ರೂ ನಾವು ಜೈ ಜಿನೇಂದ್ರ ಹೇಳೋದು. ನೋಡ್ರಿ, ಭಾವ ಎಲ್ಲಾದ್ರ ಹಿಂದೆ ಏನಿದೆ, ನಮಸ್ಕಾರ. ಇದು ಭಾವದಿಂದಲೂ ಶಬ್ದದಿಂದಲೂ ನಮಸ್ಕಾರ ಎರಡೂ ಇದೆ. ಅದು ಪಂಚಪರಮೇಷ್ಠಿಗಳಿಗೆ ಸಲ್ಲುವಂಥದ್ದಿದೆ. ಆಮೇಲೆ ವಂದನಾ ಹೇಳ್ತೇವೆ. ವಂದನಾ ಅಂದ್ರೆ ನಮಸ್ಕಾರ ಅಲ್ಲೇನು? ವಂದನಾ ಶಬ್ದದ ಅರ್ಥನೂ ನಮಸ್ಕಾರನೇ ಇದೆ. ನಮಸ್ಕಾರನೇ ಇದೆ, ಹೌದು. ಆದ್ರೆ ಭಾವದಲ್ಲಿ ಪಂಚಪರಮೇಷ್ಠಿಗಳಿಗೆ ಭಾವ ಇದೆ, ಆ ಭಾವ ಇಲ್ಲ. ಹೌದು. ಕ್ರಿಯಾದಲ್ಲಿ ಯಾವ್ದು ಕ್ರಿಯಾ ಜೈ ಜಿನೇಂದ್ರ ಹೇಳಿದ್ರನು ಕೈ ಜೋಡಿಸೇ ಹೇಳ್ತೇವೆ, ಅದನ್ನ ನೆನಪಿರ್ಲಿ. ಜೈ ಜಿನೇಂದ್ರ ಅಂದ್ರೆ ಏನು? ಭಗವಂತನಿಗೆ ಜೈ ಅಂತ ಅಲ್ಲ ಅರ್ಥ. ಅದ್ರ ಹಿಂದಿನ ಭಾವ ಏನಿದೆ? ಜಿನೇಂದ್ರನ ಹಾಗೆ ನೀನು ಸರ್ವೇಂದ್ರಿಯಗಳನ್ನು ಜಯಿಸಿ ಜಯಿಸಿಲ್ಲನಾಗುವಂತ ಭಾವಿದೆ. ಆದ್ರೆ ಹೇಳಲಿಕ್ಕೆ ಅದು ಶಬ್ದ ಹೆಂಗ್ ಕಾಣಿಸ್ತದೆ? ಜಿನೇಂದ್ರಿಗೆ ಜೈ ಅಂತಾರಪ್ಪ ಅಂತ ಹೇಳಿ ಹಿಂಗ ಅನಿಸ್ತದೆ. ಆ ರೀತಿ ಅಲ್ಲದು. ಜಿನೇಂದ್ರನ ಹಾಗೆ ನೀನು ಜಿತೇಂದ್ರಿಯನಾಗು, ಅದಕ್ಕೆ ನಾನು ಜಯವಾಗಲಿ ಅಂತ ಹಾರೈಸ್ತೇನೆ. ಇದು ಭಾವ ಇದೆ. ಆದ್ರೆ ಜೋಡಿಸ್ತೇವೆ, ಕೈ ಜೋಡಿಸ್ತೇವೆ, ಅಲ್ಲಿಯೂ ನಮಸ್ಕಾರ ಇದೆ. ವಂದಾಮಿ ಮಾತಾಜಿ ಅಂತ ಹೇಳ್ತೇವೆ. ಅದು ವಂದಾಮಿ ಅಂದ್ರೆ ಏನು? ನಮಸ್ಕಾರ ಮಾಡ್ತೇನೆ ಅಂತಾನೆ ಅರ್ಥ. ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ, ಅರ್ಥದಲ್ಲಿ ಏನು ವ್ಯತ್ಯಾಸ ಇದೆ? ಏನಿಲ್ಲ ಬೈರಜಿ. ಆದ್ರೆ ಭಾವದಲ್ಲಿ
ಅಲ್ಲಿ ಮಾತಾಜಿಯವರಿಗೆ ಹೇಳುವಾಗ ಪಂಚಪರಮೇಷ್ಠಿಗಳ ಸಮಾನ ಅಲ್ಲ, ನನಗಿಂತ ನೀವು ಪೂಜ್ಯರಿದ್ದೀರಿ, ಬಹಳ ಮೇಲಿನ ಪೂಜ್ಯ ಸ್ಥಾನ ಇದೆ, ಅದಕ್ಕಾಗಿ ನಿಮ್ಮಂತಹ ಉತ್ಕೃಷ್ಟ ಗುಣಗಳು ನನ್ನಲ್ಲೂ ಪ್ರಾಪ್ತ ಆಗಲಿ ಅನ್ನೋದೇ ಭಾವ ಇದೆ. ಪಂಚಪರಮೇಷ್ಠಿಗಳಿಗಾದ್ರೂ ಅದೇ ಭಾವ ಇರ್ತದೆ. ಆದ್ರೆ ಅವರಿಗೆ ಇರುವಂತಹ ನಮಸ್ಕಾರ ನಿಮಗಲ್ಲ. ಆಮೇಲೆ ಇಚ್ಛಾಮಿ ಹೇಳ್ತಾರೆ. ಇಚ್ಛಾಮಿ ಇದ್ರಲ್ಲಿ ಏನು ಕೈ ಜೋಡಿಸಿ ಹೇಳ್ತೇವಲ್ಲ, ಅಲ್ಲಿ ಕೂಡ ಹೌದೌದು. ಕೈ ಜೋಡಿಸಿ ಹೇಳಿದ್ರನು ಅಲ್ಲಿ ಏನಿದೆ, ಅಲ್ಲಿ ಇಚ್ಛಾಕಾರ ಇದೆ. ಅಲ್ಲಿ ಕೂಡ ನಾನು ನಿನ್ನಂಗ ಆಗ್ತೇನೆ ಅನ್ನೋದು ಇಚ್ಛೆ ಅಂದ್ರೇನು, ಇಚ್ಛಾಮಿ ಇಚ್ಛಿಸುತ್ತೇನೆ. ಏನ್ ಇಚ್ಛಿಸುತ್ತೇನೆ? ನಾನು ಕೂಡ ನಿಮ್ಮಂತೆ ಇನ್ನಷ್ಟು ಮೇಲೆ ಇರೋದಕ್ಕೆ, ನಿಮ್ಮ ಗುಣಗಳನ್ನು ಪ್ರಾಪ್ತ ಮಾಡೋದಕ್ಕೆ ಇಚ್ಛಿಸುತ್ತೇನೆ. ಪಂಚಪರಮೇಷ್ಠಿಗಳಿಗೆ ಯಾಕೆ ನಮಸ್ಕಾರ ಮಾಡ್ತೇವೆ? ಅವ್ರ ಗುಣಗಳು ಬೇಕು ಅಂತ ಇಚ್ಛಿಸ್ತೇವೆ. ವಂದಾಮಿ ವಂದನ ಏನ್ ಫರ್ಕ್ ಇದೆ ಅದ್ರಲ್ಲಿ? ಎಲ್ಲಾದ್ರಲ್ಲೂ ಕ್ರಿಯಾ ನಮಸ್ಕಾರನೇ ಇದೆ, ಆದರೆ ಪ್ರತಿಯೊಂದರ ಭಾವ ಬೇರೆ ಇದೆ. ಹಾಗೇನೆ ಯಾವುದೇ ಪ್ರಕಾರದಲ್ಲಿ ಕೂಡ ಬಹಳ ಅನಿವಾರ್ಯ ಇದೆ ಅಂದ್ರೆ ಅದು ನಿಮಗೆ ಬಿಟ್ಟ ವಿಷಯ, ಯಾರಿಗೆ ಅವ್ರ ಸಂದರ್ಭ ಹೇಗಿದೆ ಹಾಗೆ ಮಾಡ್ಕೋಬೇಕು. ಆದರೆ ಸರ್ವೇ ಸಾಮಾನ್ಯವಾಗಿ ಜೈದಿದೆ ಅಂತ ಹೇಳ್ಬೇಕು. ಈಗ ಜೈ ಜಿನೇಂದ್ರ ಒಂದ್ಸಲ ಹೇಳ್ರಿ ಅಂದ್ರ ಅವರು ಕೂಡ ನಮ್ಮಲ್ಲಿ ಈಗೆಲ್ಲ ಜೈ ಜಿನೇಂದ್ರ ಹೇಳ್ತಾರ್ರಿ. ಹೇಳ್ತಾರೆ ನಮಸ್ಕಾರ ಅವ್ರ ಅಂದ್ರನು ಕೂಡ ನಾವು ಜೈ ಜಿನೇಂದ್ರ ಅನ್ಬೇಕು ಹೇಳ್ತಾರೆ. ಪರಿಚಯ ಅವ್ರಿಗೆ ಆಗುತ್ತೆ ಭಯ್ಯಾಜಿ. ಮತ್ತೆ ನಾವು ನಮ್ಮನ್ನ ಅದರಿಂದ ಗುರುತಿಸ್ತಾರೆ. ಇದಕ್ಕೆ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ರೆಕಾರ್ಡಿಂಗ್ ಆಫ್ ಮಾಡಿ ಹೇಳ್ತೇನೆ. ಮಾಡಿದೆ. ಹೌದ್ರಿ. ಮಿಥ್ಯಾತ್ವ ಗುಣಸ್ಥಾನ. ಸರಿ ಸರಿ, ಇನ್ನೊಂದು ಇದೆ, ಇದಿದೆ ಅಲ್ಲ, ಉದೈಕ ಭಾವ ಹೇಳ್ಬೇಕು ಅನ್ಸುತ್ತೆ. ಕ್ಷಾಯೋಪಶಮಿಕದ್ದಾಯ್ತು, ಔದೈಕ ಭಾವத்தை ನೋಡ್ಬೇಕು ಇವಾಗ. ಔದೈಕ ಭಾವದಲ್ಲಿ ದೇವಗತಿ ಉದಯದಲ್ಲಿದೆ. ಕಷಾಯಗಳ 4 ಇದಾವೆ. ಎಲ್ಲಿ ಆನದ ಸ್ವರ್ಗದಿಂದ ಗ್ರೈವೇಕದವರೆಗೆ. ಆಮೇಲೆ ವೇದದಲ್ಲಿ ಪುರುಷ ವೇದ ಉದಯಕ್ಕಿದೆ. ಯಾಕೆಂದ್ರೆ ಇಲ್ಲಿ ಕೂಡ ಯಾವ ದೇವಿಯರು ಜನ್ಮ ತಗೊಳ್ಳೋದಿಲ್ಲ. 16ನೇ ಸ್ವರ್ಗದ ತನಕ ದೇವಿಯರ ಗಮನಾಗಮನ ಇದೆ, ದೇವಿಯರು ನಿಯೋಗ ಇದೆ ಅಲ್ಲಿ. ಆದ್ರೆ ಅದರ ಮೇಲೆ ಗ್ರೈವೇಕದಲ್ಲಿ ಯಾವ ದೇವಿಯರು ಇಲ್ಲ. ಅಲ್ಲಿ ಇರುವವರೆಲ್ಲ ಅಹಮೇಂದ್ರರು. 16 ಸ್ವರ್ಗದ ತನಕ ಏನಿದೆ, ಇಂದ್ರ, ಸಾಮಾನಿಕ, ಪ್ರತೀಂದ್ರ, ತ್ರಯಸ್ತ್ರಿಂಶ, ಇವೆಲ್ಲ 10 ಪ್ರಕಾರದವೇನು ವ್ಯವಸ್ಥೆ ಇದೆ ಅಲ್ಲ, ಇದೆಲ್ಲ ಇದೆ 16ನೇ ಸ್ವರ್ಗದ ತನಕ. ಆದ್ರೆ ಮೇಲೆ ಗ್ರೈವೇಕದಲ್ಲಿ ಏನಿದಾರಲ್ಲ ಅವರೆಲ್ಲ ಅಹಮೇಂದ್ರರು, ಸ್ವಯಂೇಂದ್ರರು. ಒಬ್ಬರಿಗೆ ಯಾರು ಇನ್ನೊಬ್ಬರಿಗೆ ಸಬಾರ್ಡಿನೇಟ್ ಅಲ್ಲ, ಎಲ್ಲರೂ ಈಕ್ವಲ್, ಎಲ್ಲರೂ ಒಬ್ಬರಿಗೊಬ್ರು ಸಮಾನರಿದ್ದಾರೆ. ಆಯಾ ವಿಮಾನಗಳಲ್ಲಿರುವವರು ಆದ್ರೆ ಎಲ್ಲರೂ ಅಹಮೇಂದ್ರ ಅಂತ ಕರೀತಾರೆ. ಆಮೇಲೆ ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ ಮಿಥ್ಯಾದರ್ಶನ ಇದೆ. ಎಲ್ಲಿ ಆನಂದ ಸ್ವರ್ಗದಿಂದ ಗ್ರೈವೇಗದ ತನಕ, ಕೊನೆಯ ಗ್ರೈವೇಗದ ತನಕ ಮಿಥ್ಯಾದರ್ಶನ ಇರಲು ಸಾಧ್ಯ ಇದೆ. ಆದ್ರೆ ಗ್ರೈವೇಗದಲ್ಲಿ ಯಾರು ಜನ್ಮ ತಕೊಳ್ತಾ ಇದ್ದಾರೆ ಅವ್ರು ಯಾರೂ ವಸ್ತ್ರಧಾರಿಗಳ ಅಲ್ಲ. ಭೂಮಿಯ ಕರ್ಮಭೂಮಿಯಲ್ಲಿ ಯಾರೂ ಕೂಡ ವಸ್ತ್ರಧಾರಿಗಳು ಗ್ರೈವೇಕ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗ್ಬೇಕು ಅಂದ್ರೆ ದಿಗಂಬರ ಮುನಿಯ ಆಚರಣೆಯನ್ನೇ ಪಾಲನೆ ಮಾಡಿರ್ಬೇಕು, ನಿರ್ದೋಷವಾಗಿ ಪಾಲನೆ ಮಾಡಿರ್ಬೇಕು. ಅವರು ಮಾತ್ರ ಅವರ ಸಂಯಮದ ಬಲದಿಂದ ಗ್ರೈವೇಕಾದಿ ವೈಭವಗಳನ್ನ ಹೊಂದುತ್ತಾರೆ. ಆಮೇಲೆ ಅಜ್ಞಾನ ಇದೆ. ಯಾಕಂದ್ರೆ ಯಾರಿಗೂ ಕೇವಲ ಜ್ಞಾನ ಆಗಿಲ್ಲ. ಸ್ವರ್ಗದಲ್ಲಿರುವವರೆಲ್ಲ ಅಸಂಯಮಿಗಳೇ ಇರ್ತಾರೆ. ಅಸಿದ್ಧತ್ವದ ಉದಯ ಇದೆ ಕರ್ಮದ್ದು. ಆಮೇಲೆ ಲೇಷಗಳಲ್ಲಿ ಇವರಿಗೆಲ್ಲ ಶುಕ್ಲ ಲೇಷನೇ ಇರೋದು. ಯಾಕೆಂದ್ರೆ 13ರಿಂದ ಇರುವವರೆಲ್ಲ ಮೇಲೆ ಇರುವವರೆಲ್ಲ ಶುಕ್ಲ ಲೇಷದವರೇ. ಆದ್ರೆ ಶುಕ್ಲ ಲೇಷದಲ್ಲಿ ಮೇಲೆ ವಿಶುದ್ಧಿ ಹೆಚ್ಚಿದೆ ಅಷ್ಟೇ, ಆದ್ರೆ ಇರೋದು ಶುಕ್ಲ ಲೇಷನೇ. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ 3 ಭಾವಗಳನ್ನ ಹೇಳಿದ್ದಾರೆ. 3 ಅಂತಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕಂದ್ರೆ ಅಭವ್ಯತ್ವ ಜೀವನೂ ಕೂಡ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಆಗಿದ್ರೆ. ಹೀಗೆ ಈ ಗ್ರೈವೇಗದ ತನಕ 13ನೇ ಸ್ವರ್ಗದಿಂದ ಗ್ರೈವೇಗದ ತನಕ ಭಾವಗಳನ್ನ ಹೇಳಿದ್ದಾರೆ. ಔಪಶಮಿಕಾದಿ 5 ಪ್ರಕಾರದ ಭಾವಗಳಲ್ಲಿ ಉತ್ತರ ಭೇದದ ರೂಪದಿಂದ 31 ಭಾವಗಳು ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಸಂಖ್ಯಾತ ಇರುತ್ತಾ, ಅಸಂಖ್ಯಾತ ಇರ್ತಾರ ಇವರೆಲ್ಲ? ಯಾರು?
ಇದೆ ನವಗ್ರಹಿಕ ಮತ್ತೆ ಸ್ವರ್ಗದಲ್ಲಿರುವುದು. ದೇವಗತಿಯಲ್ಲಿ ಜೀವರು ಅಸಂಖ್ಯಾತ ಇದ್ದಾರೆ. ಪ್ರತಿಯೊಂದು ಸ್ವರ್ಗದಲ್ಲೂ ಆ ಸ್ವರ್ಗದ ಅಪೇಕ್ಷಾದಿಂದನೂ ಅಸಂಖ್ಯಾತ, ಸಂಪೂರ್ಣ ದೇವತೆಗಳ ಅಪೇಕ್ಷಾದಿಂದನೂ ಅಸಂಖ್ಯಾತ. ಸರಿ. ಯಾಕೆ ಅಸಂಖ್ಯಾತ ಅಂತಂದ್ರೆ, 1ನೇ ಸ್ವರ್ಗದ್ದು 2ನೇ ಸ್ವರ್ಗದ ಲೆಕ್ಕಾಚಾರ ನೋಡಿದ್ರೆ 1.5 ರಜ್ಜು ಎತ್ತರ ಇದೆ. ಯಾವುದು? ಸೌಧರ್ಮ ಮತ್ತು ಈಶಾನ ಕಲ್ಪದ ವಿಮಾನಗಳು. ಅದೇನು ಸ್ವರ್ಗ ಇದೆಯಲ್ಲ, ಅದು 1.5 ರಜ್ಜು. ಮಧ್ಯ ಲೋಕದ ಮೇಲ್ಭಾಗದಿಂದ ಊರ್ಧ್ವ ಲೋಕದಲ್ಲಿ 1.5 ರಜ್ಜು ಅದರ ಹೈಟ್ ಇದೆ. 1.5 ರಜ್ಜು ಅಂತಂದ್ರೆ, 1 ರಜ್ಜು ಅಂದ್ರೆ ಎಷ್ಟು ಗೊತ್ತಾ? ಅಸಂಖ್ಯಾತ ಯೋಜನೆಗಳು ಅಂತ ಹೇಳಿದ್ದಾರೆ. ಅಂತ ಅಸಂಖ್ಯಾತ ಯೋಜನೆಗಳು 1.5 ಪಟ್ಟಿದೆ, ಅಂದ್ರೆ 1.5 ರಜ್ಜು ಇದೆ. ಅಷ್ಟು ವಿಸ್ತಾರವಾದ ವ್ಯಾಪ್ತಿಯಲ್ಲಿ ಇರುವಂತಹ ಜೀವಗಳು ಅಸಂಖ್ಯಾತ ಇರ್ತಾರೆ. ಇದು ಹೈಟಿಗಾಯ್ತು. ಉದ್ದ ಅಗಲದಲ್ಲಿ ತ್ರಸನಾಡಿಯಷ್ಟು ಇದ್ದಾರೆ. ಅಂದ್ರೆ ಅಲ್ಲಿ ತನಕ ವ್ಯಾಪಕ ಇರೋದ್ರಿಂದ ಅಸಂಖ್ಯಾತ ಇದ್ದಾರೆ. ಮೇಲೆ ಹೋದಂತೆ ಅಸಂಖ್ಯಾತ ಬರೋದಿಲ್ಲ, ಸಂಖ್ಯಾತಕ್ಕೆ ಬರ್ತಾರೆ. ಸರ್ವಾರ್ಧ ಸಿದ್ಧಿಗೆ ಹೋದಂತೆ ಅಲ್ಲಿಗೆ ಹೋಗುವಷ್ಟರಲ್ಲಿ ಅಸಂಖ್ಯಾತದ ಪ್ರಮಾಣ ಕಡಿಮೆ ಆಗ್ತದೆ, ಸಾಧ್ಯತೆ ಇದೆ. ತಿಳಿತು? ಹಾ. ವ್ಯಂತರವಾಸಿಗಳ ನಿವಾಸಗಳು ಅಸಂಖ್ಯಾತ, ದೇವತೆಗಳು ಅಸಂಖ್ಯಾತ. ಜ್ಯೋತಿಷಿಗಳ ವಿಮಾನಗಳು ಅಸಂಖ್ಯಾತ, ಅವರು ಅಸಂಖ್ಯಾತ. ಭವನವಾಸಿಯವರು ಭವನಗಳು ಲಿಮಿಟೆಡ್ ಇದ್ರೂ ಕೂಡ ದೇವತೆಗಳೆಲ್ಲ ಅಸಂಖ್ಯಾತ ರೂಪದಲ್ಲಿದ್ದಾರೆ. ಎಲ್ಲಾ ದೇವಗತಿಯ ದೇವತೆಗಳೆಲ್ಲ ಸೇರಿ ಅಸಂಖ್ಯಾತ. ಮತ್ತು ಸ್ವರ್ಗಗಳಲ್ಲಿ ಸಮ್ಯಕ್ ದೃಷ್ಟಿಗಳು ಅಸಂಖ್ಯಾತ, ಮಿಥ್ಯಾ ದೃಷ್ಟಿಗಳು ಅವರಿಗಿಂತ ಅಸಂಖ್ಯಾತ ಗುಣಿತ ಅಸಂಖ್ಯಾತ. ತಿಳಿತು? ಮೇಲಿನ ಸ್ವರ್ಗಕ್ಕೆ ಹೋಗ್ತಾ ಹೋಗ್ತಾ ಸಂಖ್ಯಾತ ಆಗ್ಬಹುದು. ಅದೇ ಅನುತ್ತರ ವಿಮಾನಗಳಿಗೆ ಹೋಗೋದ್ರಲ್ಲಿ ಸಂಖ್ಯಾತ ಆಗ್ತದೆ. ಮಿಥ್ಯಾತ್ವ ಗುಣಸ್ಥಾನ, ಮೊದಲನೇ ಗುಣಸ್ಥಾನ ಆನತ ಪ್ರಾಣತ ಅರಣ ಅಚ್ಯುತ ಸ್ವರ್ಗಗಳಲ್ಲಿ, ಮತ್ತು 9 ಗ್ರೈವೇಕ ಪರ್ಯಾಪ್ತಕ. ಔಪಶಮಿಕ ಭಾವಗಳು ಇರೋದಿಲ್ಲ, ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 10, ಔದಯಿಕ ಭಾವಗಳು 11, ಪಾರಣಾಮಿಕ ಭಾವಗಳು 3, ಒಟ್ಟು 24 ಭಾವಗಳು. ಇನ್ನು ಇದೇ ಸ್ವರ್ಗಗಳಲ್ಲಿ ಅಂದ್ರೆ ಆನತಾದಿ ನವಗ್ರೈವೇಕದ ತನಕ ಇರುವಂತಹ ಸ್ವರ್ಗಗಳಲ್ಲಿ, ಪರ್ಯಾಪ್ತಕ ಜೀವರಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಹಿಂದೆ ಏನ್ ಹೇಳಿದ್ರು ಅಂದ್ರೆ ಸಾಮಾನ್ಯ, ಅದು ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಟೋಟಲ್ ಅಲ್ಲಿ ಇರುವವರೇ ಎಲ್ಲಾರದ ಅಪೇಕ್ಷಾದಿಂದ ಹೇಳಿದ್ರು. ಈಗ ವಿಶೇಷ ಕಥನವನ್ನ ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನ 1ರ ಅಪೇಕ್ಷಾದಿಂದ ಅಲ್ಲಿ ಏನೇನು ಭಾವ ಆಗಬಹುದು? ಮಿಥ್ಯಾತ್ವ ಇದೆ ಅಂತಂದ್ರೆ ಔಪಶಮಿಕ ಭಾವ ಇರುವುದಿಲ್ಲ, ಒಂದು ಇರುವುದಿಲ್ಲ, ಕ್ಷಾಯಿಕ ಭಾವನೂ ಇರುವುದಿಲ್ಲ. ಯಾಕಂದ್ರೆ ಇವೆರಡು ಸಮ್ಯಕ್ ದೃಷ್ಟಿಗಳಲ್ಲೇ ಇರೋದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡುವುದಾದ್ರೆ ಮಿಥ್ಯಾತ್ವ ಭಾವ ಇರುವಾಗ ಜ್ಞಾನ ಸುಜ್ಞಾನವಾಗಿರುವುದಿಲ್ಲ, ಅದು ಅಜ್ಞಾನ ಆಗಿರ್ತದೆ. ಹಾಗಾಗಿ ಜ್ಞಾನದಲ್ಲಿ ಒಂದು ಇರುವುದಿಲ್ಲ, ಅಜ್ಞಾನದಲ್ಲಿ 3 ಜ್ಞಾನ ಇರ್ತವೆ. ಕೂಮತಿ ಅಜ್ಞಾನ, ಕುಶುತ, ಕುವವದಿ. ಆಮೇಲೆ ದರ್ಶನದಲ್ಲಿ 2 ದರ್ಶನಗಳು ಇರಲಿಕ್ಕೆ ಸಾಧ್ಯ. ಅವಧಿ ದರ್ಶನವನ್ನ ಇಲ್ಲಿ ಹೇಳಲಾಗಿಲ್ಲ, ಯಾಕೆಂದ್ರೆ ಮಿಥ್ಯಾ ದರ್ಶನದ ಬಗ್ಗೆ ಹೇಳಲಿಲ್ಲ. ಚಕ್ಷು ದರ್ಶನ, ಅಚಕ್ಷು ದರ್ಶನ ಲಭ್ಯಗಳ ಆಮೇಲೆ ಕ್ಷಾಯೋಪಶಮಿಕದ ಸಮ್ಯಕ್ತವಾಗಲಿ, ಸಂಯಮ ಆಗಲಿ, ಚಾರಿತ್ರ ಆಗಲಿ, ಇವು ಯಾವುವು ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಇರುವುದಿಲ್ಲ. ಸ್ವರ್ಗದಲ್ಲಿ ಸಂಯಮ ಅಂತೂ ಮೊದಲೇ ಇಲ್ಲ, ಇನ್ನು ಸಮ್ಯಕ್ತ ಭಾವನೂ ಇರುವುದಿಲ್ಲ, ಯಾಕಂದ್ರೆ ಮಿಥ್ಯಾತ್ವದ ಉದಯದಲ್ಲಿ ಸಮ್ಯಕ್ತ್ವ ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಇನ್ನು ಔದಯಿಕ ಭಾವಗಳಲ್ಲಿ ದೇವಗತಿಯ ಉದಯ ಇರುವುದರಿಂದ ದೇವಗತಿ ಔದಯಿಕ ಭಾವ ಇದೆ. ಕಷಾಯಗಳು 4 ಇದಾವೆ.
ಆಮೇಲೆ ವೇದದಲ್ಲಿ ಪುರುಷ ವೇದ ಒಂದೇ ಇರೋದು. ಮಿಥ್ಯಾದೃಷ್ಟಿಗಳ ಇದ್ದಾರೆ, ಗುಣಸ್ಥಾನ ಮಿಥ್ಯಾತ್ವದ್ದಿದೆ ಅನ್ನೋ ಕಾರಣದಿಂದ ಮಿಥ್ಯಾದರ್ಶನ ಗುಣಸ್ಥಾನ ಕರ್ಮದ ಉದಯ ಇದೆ. ಅಜ್ಞಾನ ಇದೆ, ಅಸಂಯಮಿಗಳೇ ಇದ್ದಾರೆ, ಅಸಿದ್ಧತ್ವವೂ ಇದೆ. ಇನ್ನು ಲೇಷದಲ್ಲಿ ಒಂದೇ ಒಂದು ಲೇಷ ಇರೋದು, ಶುಕ್ಲ ಲೇಷ. ಮತ್ತದು ಎಂಥ ಶುಕ್ಲ ಲೇಷ? ಜಗನ್ಯ, ಮಧ್ಯಮ, ಉತ್ತಮ ಅಂತ ಕೇಳಿದ್ರೆ ಮಧ್ಯಮ ಶುಕ್ಲ ಲೇಷ ಇರ್ತದೆ. ಎಂಥದಿರ್ತದೆ? ಮಧ್ಯಮ ಶುಕ್ಲ ಲೇಷ ಇರ್ತದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಲು ಸಾಧ್ಯ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಭವ್ಯ ಜೀವರು ಇರುವ ಕಾರಣದಿಂದ ಅಭವ್ಯರು ಆ ಸ್ವರ್ಗಗಳನ್ನ ಹೊಂದಲು ಅವಕಾಶ ಇರುವುದರಿಂದ ಆ ಸ್ವರ್ಗಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಹೀಗೆ 3 ಭಾವಗಳು ಕಂಡು ಬರ್ತವೆ. ಎಲ್ಲಾ ಸೇರಿ ಈ ಆನತ ಸ್ವರ್ಗದಿಂದ ಹಿಡಿದು 9ನೇ ಗ್ರೈವೇಕದ ತನಕ ಜೀವರಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ 24 ಭಾವಗಳಾಗಲು ಸಾಧ್ಯ ಅಂತ ಹೇಳ್ತಾರೆ. ತಿಳಿತು? ಇನ್ನೊಂದು ವಿಷಯ, ಈಗ ನಮಗೆ ಕೆಲವು ವಿಷಯಗಳನ್ನ ಅಧ್ಯಯನ ಮಾಡ್ತಿರ್ತೇವೆ, ನಾವು ಒಬ್ಬೊಬ್ಬರೇ ಇರ್ತೇವೆ, ಆವಾಗಲಾದ್ರೂ ಅನ್ನಿಸ್ತಿರ್ಬಹುದು, ಅಥವಾ ಯಾವ್ದಾದ್ರೂ ವಿದ್ವಾನರುಗಳ ವ್ಯಾಖ್ಯಾನಗಳನ್ನ ಕೇಳುವಾಗಲೂ ಆದ್ರೂ ಹೀಗೆ ಒಮ್ಮೆ ಅನಿಸ್ತದೆ, ನಾವು ಅನಂತ ಬಾರ ಗ್ರಹಿವೇಕ ಪಡೆದಿದ್ದೇವೆ, ಇದೆಲ್ಲ ವ್ಯರ್ಥಿದೆ, ಇಂಥ ಶಬ್ದಗಳನ್ನು ಕೇಳಿಸ್ಕೊಳ್ಳಿಕ್ ಸಿಗ್ತಿರ್ತದೆ. ಅದು ಹೇಗಿದೆ ಅಂತಂದ್ರೆ, ಈಗ ಅನಂತ ಬಾರ ಗ್ರಹಿವೇಕತೆ ಪಡೆದುಕೊಂಡಿದ್ದೇವೆ, ಅದಕ್ಕೆ ಮುನಿ ದೀಕ್ಷಾ ತಗೋಬಾರ್ದು ಅನ್ನುವಂಥ ಮಾತನ್ನ ಹೇಳುವ ಹಾಗಿದೆ ಅದು. ಆಮೇಲೆ ವ್ರತ ನಿಯಮಗಳನ್ನು ಮಾಡುವುದು ಯಾರಿಗೆ ಇಷ್ಟ ಇರುವುದಿಲ್ಲವೋ, ಸಂಯಮದ ವಿಷಯವೂ ಅವರಿಗೆ ಯಾರಿಗೆ ಜಿಗುಪ್ಸೆ ಉಂಟು ಮಾಡ್ತಾ ಇದೆಯೋ ಅಂಥ ಜೀವರುಗಳು ಆ ರೀತಿ ಹೇಳ್ತಿರ್ತಾರೆ. ಒಂದು ವೇಳೆ ನಾವು ಯಾವುದನ್ನ ಅನಂತ ಬಾರಿ ಮಾಡಿದ್ದೇವೆ ಅದು ಬೇಡ ಅನ್ನೋದೇ ಸತ್ಯವಾಗಿದ್ದರೆ ಸಂಸಾರವನ್ನು ಎಷ್ಟು ಬಾರಿ ಮಾಡಿದ್ದೇವೆ? ಈ ವಿಷಯನ ಎಂದೋ ಒಂದ್ಸಾರಿ ತಗೊಂಡಿರ್ಬೋದಷ್ಟೇ. ಅದೇ ಅನಂತ ಅಂತ ತಿಳ್ಕೊಂಡು ಅದು ಬೇಡ ಅಂತ ಹೇಳ್ತೇವೆ ನಾವು. ಇವಾಗ ಮೈಕ್ ಕೊಟ್ಟರೆ ಮುಂದೆ ಏನ್ ಬೇಕಾದ್ ಹೇಳ್ತೇವೆ. ಆದ್ರೆ ಈಗ ಯಾವ ಅವಸ್ಥೆಯಲ್ಲಿದ್ದೇವೆ, ಈ ಅವಸ್ಥೆ ನಮ್ಗೆ ಎಷ್ಟು ಬಾರಿ ಅನಂತ ಅನಾದಿ ಕಾಲದಿಂದ ಎಂದ ನಮ್ದು ಎಲ್ಲಿಂದ ಇದೆ ಗೊತ್ತಿಲ್ಲಲ್ಲ, ಅನಾದಿಯಿಂದ ಏನಿದೆ ಅಲ್ಲಿ ತನಕದಿಂದನೂ ನಾವು ಸಂಸಾರದಲ್ಲೇ ಇದ್ದೇವಲ್ಲ, ಇದನ್ನೇ ಹಾಕಿಬಿಡ್ತಾ ಇಲ್ಲ. ಹಾಗಾದ್ರೆ ಅನಂತ ಬಾರ ಗ್ರಹಿವೇಕಕ್ಕೆ ಹೋಗಿದ್ದೇವೆ, ಮುನಿ ಆಗ್ಬೇಡಿ ಎಂದು ಉಪದೇಶ ಕೊಡ್ತಾರೆ ಮಹಾನುಭಾವರು ಕೆಲವೊಬ್ರು. ತಿಳಿತಾ? ಅದು ಅನಂತ ಬಾರ ಆಗಿದೆ ಬೇಡ ಅನ್ನೋದಾಗಿದ್ದರೆ, ಅಷ್ಟು ವೈರಾಗ್ಯ ಇದ್ದರೆ, ಸಂಸಾರ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು ಇದಂತೂ ಇದು ಪ್ರತಿ ಜನ್ಮದಲ್ಲೂ ಇದ್ದೇ ಇದೆ. ಮುನಿ ಆದ್ರೆ ಮನುಷ್ಯ ಆದಾಗ ಮಾತ್ರ ಆಗಿರ್ಬಹುದು. ಆದ್ರೆ ಸಂಸಾರ ಅನ್ನೋದೇನಿದೆ, ಈ ಇನ್ನೊಬ್ಬರ ಮೇಲೆ ಕಷಾಯಗಳು, ಕ್ರೋಧ, ಮಾನ ಇವೆಲ್ಲ ಅನಾದಿ ಅನಂತ ಕಾಲದಿಂದ ಬಂದಿದಾವಲ್ಲ, ಇದನ್ನ ಯಾಕೆ ತ್ಯಾಗ ಮಾಡ್ತಾ ಇಲ್ಲ? ಇದೊಂದು ಚಿಂತನೆಯ ವಿಷಯ ಇದೆ. ಯಾರಾದ್ರೂ ಈ ರೀತಿ ವಿಚಾರಗಳ ವಿಪರೀತತೆ ಇರ್ತಿದ್ದು ಅಂತಂದ್ರೆ ಅವರಿಗೆ ಈ ರೀತಿ ಚಿಂತನೆಗಳನ್ನು ಕೊಡಬಹುದು. ಅದನ್ನ ಅನಂತ ಬಾರ ಮಾಡಿದ್ದೇವೆ, ಅದು ಬೇಡ ಅನ್ನೋ ಹಾಕಿರ್ತಾರೆ. ಅದು ಸರಿ ಇದೆ, ಒಪ್ಕೊಂಡ್ರು ಕೂಡ ಈ ಸಂಸಾರದಲ್ಲಿದೇವಲ್ಲ, ಇದೇನು ಇಂದು ನಿನ್ನೆದಿದೆ, ನಾವು ಇದನ್ನು ಬಿಡ್ಬೇಕಲ್ಲ ಅದ್ರ ಜೊತೆಗೆ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಪೂಜ್ಯಪಾದಾಚಾರ್ಯರು ಹೇಳ್ತಾರೆ, ವ್ರತ ಇಲ್ಲದೆ ದುರ್ಗತಿಗೆ ಹೋಗಿ ಕಷ್ಟ ಅನುಭವಿಸೋದಕ್ಕಿಂತ ವ್ರತಗಳಿಂದ ಸ್ವರ್ಗದಲ್ಲಿ ಆರಾಮಾಗಿ ಇರಬಹುದು ಅಂತ ಹೇಳಿದ್ದಾರೆ. ಅದು ಯೋಗ್ಯ ಕೂಡ ಇದೆ. ಬುದ್ಧಿವಂತ ಮನುಷ್ಯನ ಲಕ್ಷಣ ಹೇಳಿದ್ದಾರೆ. ಅವರು ಹೇಗೆ ಹೇಳಿದ್ದಾರೆ ಅಂತಂದ್ರೆ, ದಾರಿ ಹೋಕರಲ್ಲಿ ಅಂದ್ರೆ ಮೊದಲು ಹೇಗೆ ಕಾಲ್ನಡಿಗೆಯಿಂದ ನಡೀತಾ ಇದ್ರು ಹಾಗೆ ಬಿರುಬಿಸಿಲಿನಲ್ಲಿ ಕಲ್ಲು ಬಂಡೆಯ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುವುದು ಹೇಗೆ, ಒಂದು ವಿಶಾಲವಾದ ವೃಕ್ಷದ ಕೆಳಗಡೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಹೇಗೆ, ಯಾವುದು ಒಳ್ಳೆಯದು? ಒಳ್ಳೆಯದು. ವಿಶಾಲವಾದ ಮರದ ಕೆಳಗಡೆ ವಿಶ್ರಾಂತಿ ತಗೊಳ್ಳೋದು ವಿಶ್ರಾಂತಿ ಆಗ್ತದೆ. ಅಲ್ಲಿ ಬಿಸಿಲಿನ ಕಲ್ಲು ಬಂಡೆಯ ಮೇಲೆ ಬಿಸಿಲಿನಲ್ಲಿ ವಿಶ್ರಾಂತಿ ಆಗ್ತದೆ ಏನು?
ಆಗುದಿಲ್ಲ. ಮತ್ತಿಷ್ಟು ದಣಿವು ಹೆಚ್ಚಾಗ್ತದೆ, ಮುಂದಿನ ದಾರಿ ಕ್ರಮಿಸುವುದು ಕಷ್ಟ ಆಗುತ್ತೆ. ಹಾಗಾಗಿ ಯಾರು ಹಿತಚಿಂತಕರಿದ್ದಾರೋ, ಯಾರು ತಮ್ಮ ಹಿತವನ್ನ ಬಯಸುತ್ತಾರೋ ಅವರಿಗೆ ಪೂಜ್ಯಪಾದ ಆಚಾರ್ಯ ಭಗವಂತರು ಹೇಳ್ತಾರೆ, ಅವ್ರತದಿಂದ ದುರ್ಗತಿಗಳನ್ನ ಹೊಂದುವ ಬದಲು ವ್ರತದಿಂದ ಒಳ್ಳೆಯ ಗತಿಗಳಲ್ಲಿ ಹೋಗಿ ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿದ್ದಾರೆ. ಇಷ್ಟೋಪದೇಶದಲ್ಲಿ ಇಷ್ಟವಾದ ಉಪದೇಶನೇ ಇದೆ ಗ್ರಂಥ ಅದು. ಅದಕ್ಕಾಗಿ ಇಷ್ಟವಾದದ್ದು ಯಾವುದಿದೆ ಅಂದ್ರೆ, ಯಾವುದು ಆಚಾರ್ಯ ಭಗವಂತರುಗಳಿಂದ ಬಂದಿದೆಯೋ ಅದು ಇಷ್ಟವಾದದ್ದಿದೆ, ಯಾವುದು ವಸ್ತ್ರಧಾರಿಗಳಿಂದ ಬಂದಿದೆಯೋ ಅದು ಅನಿಷ್ಟವಾದದ್ದೇ ಆಗ್ತದೆ. ತಿಳಿದ್ರಿ? ಇದು ಸತ್ಯವೂ ಹೌದಿದೆ, ಅದೆಲ್ಲ ಅನಂತ ಬಾರಿ ಆಗಿದೆ, ಒಪ್ಕೋತೇವೆ. ಈಗ ಸಂಸಾರದಲ್ಲಿ ಆಸಕ್ತಿಯಿಂದ ಬದುಕ್ತಾ ಇದೇವಲ್ಲ, ಅದನ್ನು ಬಿಡ್ಬೇಕಲ್ಲ. ಹಾಗಾದ್ರೆ ಸಂಯಮ ಬೇಡ ಅನ್ನೋರೆಲ್ಲ ತಿಳಿತೇನಿಲ್ರಿ? ತಿಳಿತು ಭಯಾಟಿ. ಭಯಾಟಿ ಇದು ಒಂದು ರೀತಿ ನಮ್ ಪ್ರಯತ್ನ ಅಲ್ವಾ? ಸಂಯಮ ಮಾಡ್ತಾ ನಮ್ಮ ಭಾವಗಳದ್ದು ಸುಧಾರಣೆ ಆಗಿ ಸಮ್ಯಕ್ ಪ್ರಕಟ ಮೋಕ್ಷಕ್ಕೆ ಹೋಗೋ ಸಾಧ್ಯತೆ ಇದ್ದೇ ಇದೆ. ಪುರುಷಾರ್ಥ ಮಾಡ್ತಲೇ ಇರ್ಬೇಕು. ನೋಡಿ ಸಮ್ಯಕ್ ದರ್ಶನ ಅಂದ್ರೆ ಸ್ವಲ್ಪ ನಾವು ಯಾವಾಗ್ಲೂ ಡೀಪ್ ಆಗಿ ಚರ್ಚೆ ಮಾಡೋಣ. ಆದ್ರೆ ಇಲ್ಲಿ ಸ್ವಲ್ಪ ಒಂದ್ ವಿಷಯ ನೋಡಿ, ಸಮ್ಯಕ್ತದಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಏನು ಹೇಳಿ? ಯಥಾರ್ಥವಾದ ಶ್ರದ್ಧೆ. ಯಥಾರ್ಥವಾದ ಶ್ರದ್ಧೆ, ಇದು ಶಬ್ದದ ವ್ಯಾಖ್ಯಾನ ಅಂತೂ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಹೌದು. ಹಾಗಂದ್ರೆ ಏನು? ಯಥಾರ್ಥವಾದ ಶ್ರದ್ಧೆ ಅಂದ್ರೆ ಏನು? ಅದು ಹಾಗೆ ಸ್ವೀಕಾರ ಮಾಡೋದು. ಹೇಗಿದೆ ಅಂದ್ರೆ ಯಾವ್ದು ಹೇಗಿದೆ? ದ್ವಿವಾದಿ ತತ್ವಗಳು ಹೇಗಿದಾವೆ ಅಂತ ನೋಡಿ ಪರಿಭಾಷೆಗಳು ಎಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ ಅನ್ನುವಂತ ವಿಷಯನೇ ಇಲ್ಲ, ಪ್ರತಿಯೊಬ್ಬರಿಗೂ ಪರಿಭಾಷೆ ಗೊತ್ತಿದೆ. ಆದಾಗ್ಯೂ ಯಥಾರ್ಥವಾದ ಶ್ರದ್ಧೆ ಸಮ್ಯಕ್ ಚಾರಿತ್ರವನ್ನ ಬೇಡ ಅಂತ ಹೇಳ್ತದೇನು? ಇಲ್ಲ. ಮತ್ತೆ ನಾವು ಸಮ್ಯಕ್ ಚಾರಿತ್ರ ಅದು ವ್ಯರ್ಥ ಇದೆ, ಗ್ರೈವೇಗೆ ಕೊಡ್ತದೆ ಅಂತ ಹೇಳ್ತಾ ಕೂತ್ರೆ ಇದು ಸಮ್ಯಕ್ ದರ್ಶನ ಹೇಗಾಗತ್ತೆ? ಸಾಧ್ಯನೇ ಇಲ್ಲ. ಸಮ್ಯಕ್ ಚಾರಿತ್ರ ಭಗವಂತರಿಂದ ಬಂದಿದೆಯೋ ಏನ್ ಸಾಮಾನ್ಯರಿಂದ ಬಂದಿದೆ? ಭಗವಂತರಿಂದಲೇ ಬಂದಿದೆ. ಭಗವಂತರು ಹೇಳಿದ ವಾಕ್ಯದಲ್ಲಿ ವಿಶ್ವಾಸ ಇಲ್ಲದೆ ಇರುವವರು ಸಮ್ಯಕ್ ದೃಷ್ಟಿ ಹೇಗಾಗ್ತಾರೆ? ಸಾಧ್ಯ ಇಲ್ಲ. ಮತ್ ಸಮ್ಯಕ್ ಚಾರಿತ್ರ ಇಲ್ದೇನೆ ಸಮ್ಯಕ್ ಚಾರಿತ್ರ ಅದು ವ್ಯರ್ಥ, ವ್ರತ ಮಾಡುವುದು ವ್ಯರ್ಥ, ವ್ರತಗಳು ವ್ಯರ್ಥ ಅಂತ ಯಾರಾದ್ರೂ ಭಗವಂತರಾಗ್ಲಿ ಆಚಾರ್ಯರಾಗ್ಲಿ ಹೇಳಿದಾರೇನು? ಇಲ್ಲ. ಮತ್ ನಾನ್ ಹೇಳ್ತಾ ಇದ್ದೇನೆ ಅಂದ್ರೆ ನನ್ನಲ್ಲಿ ಸಮ್ಯಕ್ ದರ್ಶನ ಎಲ್ಲಿದೆ? ಅದೇ ಇಲ್ಲ. ಯಥಾರ್ಥವಾದ ವಿಚಾರ ಎಲ್ಲಿದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅದ್ರಲ್ಲಿ ಒಂದಿದ್ರೂ ಸಮ್ಯಕ್ ದರ್ಶನ. ಸಮ್ಯಕ್ ಚಾರಿತ್ರವನ್ನ ಬೇಡ ಅನ್ನುವಂತ ಜೀವ ವಿಶ್ವಾಸ ಸಮ್ಯಕ್ತ್ವದಲ್ಲಿ ಸಮ್ಯಕ್ ದರ್ಶನ ಹೇಗಿರ್ಲಿಕ್ಕೆ ಸಾಧ್ಯತೆ? ನನಗಾಗೋದಿಲ್ಲ ಅಂತಂದ್ರೆ ಸಮ್ಯಕ್ ದೃಷ್ಟಿ ಅನ್ಬೋದು. ಆದ್ರೆ ಇವಾಗ ಸಮ್ಯಕ್ ದೃಷ್ಟಿ ಸಮ್ಯಕ್ ಚಾರಿತ್ರ ಆಗೋದೇ ಇಲ್ಲ ಅನ್ನುವಂಥವ್ರು ಸಮ್ಯಕ್ ದೃಷ್ಟಿ ಹೇಗಾಗ್ತಾರೆ? ನನಗಾಗೋದಿಲ್ಲ ಒಪ್ಕೋತೇನೆ. ಯಾರಿಗೂ ಆಗೋದಿಲ್ಲ ಅಂದ್ರೆ ಭಗವಂತರು ಹೇಳಿದ್ದಾರೆ, ಪಂಚಮ ಕಾಲ ಮುಗಿ ತನಕ ದಿಗಂಬರ ಮುನಿಗಳಿರ್ತಾರೆ, ಶ್ರಾವಕರು ಇರ್ತಾರೆ, ಧರ್ಮ ನಿರಂತರವಾಗಿ ನಡೀತದೆ ಅಂತ ಹೇಳಿ. ನಾವು ಹೇಳ್ತೇವೆ ಚಾರಿತ್ರ ಆಗೋದಿಲ್ಲ, ಎಲ್ಲಾ ಮಿಥ್ಯಾ ದೃಷ್ಟಿಗಳಾಗ್ತಾರೆ, ದ್ರವ್ಯಲಿಂಗಿ ಆಗ್ತಾರೆ ಅಂತ ಏನೇನೋ ಕಥೆಗಳನ್ನ ಕಟ್ಕೊಂತಾ ಇದೇವಲ್ಲ. ಇದು ಸಮ್ಯಕ್ತ್ವದ ಲಕ್ಷಣವೇ ಅಲ್ಲ. ನಾವು ಭಗವಂತರಿಗಿಂತ ಮೇಲಿನ ಸ್ಥಾನದಲ್ಲಿ ಹೋಗಿ ಮಾತನಾಡ್ತಾ ಇದ್ದೇವೆ, ಅದು ಹೇಗೆ ಸಾಧ್ಯ ಆಗ್ತದೆ? ಭಗವಂತರು ಹೇಳಿದ್ದಾರೆ, ಕೊನೆ ಕಾಲದವರೆಗೂ, ಕೊನೆಯ ದಿನದವರೆಗೂ ದಿಗಂಬರ ಮುನಿಗಳು ಇರ್ತಾರೆ ಅಂತ ಹೇಳಿದ್ದಾರೆ. ಕೊನೆಯ ದಿನದಲ್ಲೇ ಇರ್ತಾರೆ ಅಂದ್ರೆ ಮಧ್ಯಮ ದಿನಗಳಲ್ಲಿ ಇರೋದಿಲ್ಲೇನೋ? ಅದಕ್ಕಿಂತಲೂ ಹೆಚ್ಚೇ ಇರ್ಬೇಕಲ್ಲ. ಯಾವ್ದಾಗ್ಲಿ ಬಹಳ ಇದ್ದ ಕಡಿಮೆ ಆಗ್ತಾ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಕೊನೆಗೆ ಒಂದು ಉಳಿತದೆ. ಇಲ್ಲೇ ಒಂದಿತ್ತು ಅಂದ್ರೆ ಮುಂದೆ ಹೇಗೆ ಒಂದು ಉಳಿತದೆ? ಇಲ್ಲಿ ನಾಳಿಂದ ಜೀರೋನೇ ಆಗೋದಲ್ಲ, ಹೀಗಿರ್ತದೆ. ಯಾವುದೋ ಕ್ರಮ ಒಮ್ಮಿಂದೊಮ್ಮೆಲೆ ಚೇಂಜ್ ಆಗಂಗಿಲ್ಲ ಪ್ರಕೃತಿಯಲ್ಲಿ, ಕ್ರಮೇಣ ಹಂತವಾಗಿ ಬದಲಾಗ್ತದೆ. ಈಗ ಷಷ್ಟಮ ಕಾಲದ ಕೊನೆಗೆ ಪ್ರಳಯ ಆಗುದಿದೆ ಅಂತ ಹೇಳಿಕ್ಸಿಂದ ಪಂಚಮ ಕಾಲದ ಕೊನೆಗೆ ಪ್ರಳಯ ಮಾಡಿಸಿದ್ರೆ ಹೇಗೆ? ಆ ಪ್ರಳಯಕ್ಕೆ ತಯಾರಿ ಈಗಿನಿಂದಾನೇ ಆಗ್ತಾ ಇದೆ, ಇದು ಸತ್ಯ.
ಆದ್ರೆ ಪ್ರಳಯ ಆಗ್ಬೇಕು ಅಂತಂದ್ರೆ ಆವತ್ತಿನ ದಿನ ಆಟೋಮೆಟಿಕಲಿ ಒಮ್ಮೆ ಚತುರ್ಥ ಕಾಲ ಚೇಂಜ್ ಆಗಿ ಪಂಚಮ ಕಾಲ ಚೇಂಜ್ ಆಗಿ ಪ್ರಳಯ ಆಗೋದಿಲ್ಲ. ಇಲ್ಲ. ಈಗ ಚತುರ್ಥ ಕಾಲ ಬದಲಾಗಿ ಪಂಚಮ ಕಾಲ ಬಂದ್ರು ಕೂಡ ಅಲ್ಲಿ ವ್ಯತ್ಯಾಸ ಏನಾಯ್ತು? ಚತುರ್ಥ ಕಾಲದ ಕೊನೆಯ 5-6 ವರ್ಷಗಳಲ್ಲಿ ಹುಟ್ಟಿದವರೆಲ್ಲ ಪಂಚಮ ಕಾಲದಲ್ಲಿ ಬದುಕಿದ್ರಲ್ಲ. ಇದ್ರು. ಯಾರ್ಯಾರು ಪುರುಷಾರ್ಥ ಮಾಡಿದ್ರು ಅವ್ರ ಕಲ್ಯಾಣವನ್ನು ಮಾಡ್ಕೊಂಡ್ರು. ಹೌದು. ಅಲ್ಲಿ ಆಗುವಂತಹ ಬದಲಾವಣೆ ಯಾವಾಗ್ಲೂ ನಿಧಾನವಾಗಿರ್ತದೆ ಪ್ರಕೃತಿಯಲ್ಲಿ. ಒಮ್ಮಿಂದೊಮ್ಮೆಲೆ ಯಾವುದನ್ನು ಪ್ರಕೃತಿ ಅಸಮರ್ಪಕವಾಗಿ ಏನನ್ನು ಮಾಡೋದಿಲ್ಲ. ಪ್ರಕೃತಿ ಯಥೋಚಿತವಾಗಿ, ನಿಧಾನವಾಗಿ, ನಿರಂತರವಾಗಿ ಬದಲಾವಣೆ ಅನ್ನೋದು ಪ್ರಕೃತಿಯಲ್ಲಿದೆ. ನಾವು ಅದನ್ನ ಒಮ್ಮಿಂದೊಮ್ಮೆಲೆ ಬ್ರೇಕ್ ಹಾಕ್ಲಿಕ್ಕೆ ಬರೋದಿಲ್ಲ, ಹೀಗಿರ್ತದೆ. ಹಾಗಾಗಿ ಸಮ್ಯಕ್ ದರ್ಶನ ಚತುರ್ಥ ಕಾಲದಲ್ಲಿ ಹುಟ್ಟಿ ಪಂಚಮ ಕಾಲದಲ್ಲಿ ಮೋಕ್ಷಕ್ಕೆ ಹೋಗಿದಾರಲ್ಲ. ಆಮೇಲೆ ಸಮ್ಯಕ್ ದರ್ಶನ ಅಂದ್ರೆ ವಿಶ್ವಾಸ ಮಾಡ್ಬೇಕು. ಏದ್ರ ಮೇಲೆ ವಿಶ್ವಾಸ ಮಾಡ್ಬೇಕು? ಧರ್ಮಾಯತನಗಳಲ್ಲೇ ವಿಶ್ವಾಸ ಮಾಡ್ಬೇಕು. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನದ ವಿಷಯ ಅಲ್ಲೇನು? ಹೌದು. ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನದ ವಿಷಯ ಅಲ್ಲೇನು? ಅದು ಸಮ್ಯಕ್ ದರ್ಶನದ ವಿಷಯ. ಸಮ್ಯಕ್ ದರ್ಶನ ಬೇಕು, ಸಮ್ಯಕ್ ದರ್ಶನ ಬೇಕು ಅಂತ ಚಾರಿತ್ರವನ್ನ ಗಾಳಿಗೆ ತೂರಿದ್ರೆ ಸಮ್ಯಕ್ ದರ್ಶನ ಎಲ್ಲಿರ್ತದೆ? ಇಲ್ಲ, ಸಾಧ್ಯ. ಇದು ಯಥಾರ್ಥವಾದದ್ದು ಅಂತಂದ್ರೆ ಯಾವ ಆಂಗಲ್ ದಲ್ಲಿ ನಾವು ಭಗವಂತರಾಗ್ಲಿ ಆಚಾರ್ಯರಾಗ್ಲಿ ಹೇಳಿದನ್ನ ತಿರಸ್ಕಾರ ಮಾಡ್ತಾ ಇದ್ದೇವೋ ಅದು ಸಮ್ಯಕ್ತ್ವದ ಲಕ್ಷಣವೇ ಅಲ್ಲ. ಯಾವುದೇ ವಿಚಾರದಲ್ಲಿ ಆದ್ರೂ ಕೂಡ ನನಗೀಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದನ್ನೇನ್ ನಾವು ವಿರೋಧ ಮಾಡಿದಾಗಲ್ಲ. ನನಗಾಗೋದಿಲ್ಲ ಅಂತ ಹೇಳಿ ಅದು ಆಗೋದೇ ಇಲ್ಲ ಅಂತ ಹೇಳಿದ್ರೆ ನಾನು ತೀವ್ರವಾದಂತ ಮಿಥ್ಯಾದೃಷ್ಟಿ ಇದ್ದೇನೆ ಅಂತ ಅರ್ಥ. ಹೀಗಿದೆ. ನನಗಾಗಲ್ಲ ಅಂತ ಬೇರೆಯವ್ರಿಗೂ ಆಗಲ್ಲ ಅಂತ ನಾವು ಅಂದ್ರೆ ಅದು ಬಹಳ ಮಿಥ್ಯಾತ್ವ ಆಯ್ತು. ಅಲ್ಲ, ಬೇರೆಯವರಿಗೂ ಆಗವ್ರೆ ನಮಗ್ ಕಂಡು ಬರ್ಲಿಲ್ಲ ಅಂತ ತಿಳ್ಕೊರಿ. ಭಗವಂತರು ಹೇಳಿದಲ್ಲ ಆಗತ್ತೆ ಅಂತ. ಆಗುತ್ತೆ, ನಂಬಿಕೆ, ಅದೇ ಸಮ್ಯಕ್ ದರ್ಶನ. ಇನ್ ಭಗವಂತರಿಗೆ ಏನು ಕೇವಲ ಜ್ಞಾನ ಇದೆ, ಅವ್ರು ನೋಡಿ ತಿಳಿದ ಹಾಗೆ ನಾನು ನೋಡಿದ್ದಾಗ್ಲಿ ನೋಡದೆ ಇರೋದಾಗ್ಲಿ ಹೀಗೆ ಇದೆ ಅಂತ ಹೇಳೋದಕ್ಕೆ ನನಗೆ ಯಾವ ಜ್ಞಾನ ಇದೆ? ಮತ್ ಭಗವಂತರ ವಚನವನ್ನ ಖಂಡಿಸ್ತಾ ನನ್ನ ಹಠಾಗ್ರಹ ಬುದ್ಧಿಯನ್ನ ಜನರಿಗೆ ಹೇಳ್ತೇನೆ ಅಂತಂದ್ರೆ ಅದು ಸಮ್ಯಕ್ ದರ್ಶನ ಹೇಗಾಗುತ್ತೆ? ಸಾಧ್ಯವೇ ಇಲ್ಲ. ಮೊದಲು ಯಾವುದು ನೋಡಿ ಬಿಡೋದೆಲ್ಲ ಉಪದೇಶ ಹೇಗಿರ್ತದೆ ಅಂತಂದ್ರೆ ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಅದು ವ್ಯರ್ಥ ಅಂತ ಹೇಳ್ತೇವೆ ಹೊರತಾಗಿ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ವ್ಯರ್ಥ ಅಂತ ಒಮ್ಮೆನೂ ಹೇಳೋದಿಲ್ಲ. ವಿಚಾರ ಮಾಡಿ ನೋಡಿ. ಸರಿ, ದಿನವಾನಿ ಹೇಳಿ ಮತ್ತೆ ನೋಡೋಣ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಣ ಹಾರಿ ಗಣಹರ ಜನ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಹಿಯೇ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ बोलो जिनवाणी माता की जय. 9 ಸಲ ನಮೋಕಾರ ಮಂತ್ರ.